Hello, everybody. Welcome to a special series on the Hriday Chetan Show podcast. In this series, we explore the journey behind the upcoming Kannada film Aksharo Rakshati Rakshitaha through meaningful conversations with the people who are part of this movie. We will uncover the passion, creativity, challenges, and stories that bring a film to life. From actors to creators to the minds working behind the scenes, this series will give you a deeper understanding of filmmaking, dreams, and dedication in the world of cinema. Today's guest is Nishant Sir from Mysore, an aspiring actor with 4 years of theatre experience and a strong passion for cinema. He has worked in films like KGF, Chapter 2, ARR as the lead negative role Asura, and Jailer 2 along with 4 serials and multiple upcoming projects. So let's bring Nishant sir on screen. Hello sir, namaste. Hi. Hello. How are Hello you, sir. Chetan sir? Yeah, I'm doing great sir. Thank you so much sir for being a part of this series. Thank you so much. Thank you. Thank you, sir. So I'm very grateful to have you here on my show as an amazing aspiring actor. So let us get to know more about you and let us have a fantastic time together. Thank you so much once again. Thank you. Yeah. So, sir, tell me about your childhood, sir. How was your childhood and a favorite memorable moment that you had? ಆ, ನಾನು ಹುಟ್ಟಿದ್ದು ಮೈಸೂರು. ಸೊ ಚಿಕ್ಕೇಜಿಂದನೂ ಬರ್ತಾ ಸಿನಿಮಾ ಅನ್ನೋದು ಬಹಳ ಇಂಟ್ರೆಸ್ಟ್ ಆಗಿತ್ತು. Mm, ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡ್ ಬರ್ತಾ ಇದ್ದೆ. ಬಿಫೋರ್ ನನಗೆ ಅಪ್ಪ ಅಮ್ಮ ಆಗ್ಲಿ ಯಾವ್ದು ಸಪೋರ್ಟ್ ಮಾಡ್ತಿರ್ಲಿಲ್ಲ. mm, ಸೊ ನಾನು ಈ ಕೆಜಿ ಅನ್ನೋದು ಏನ್ ಚಾಪ್ಟರ್ 2 ಒನ್ಸ್ ಆಡಿಷನ್ ಅಟೆಂಡ್ ಮಾಡಿ ದೆನ್ ಒಂದು ಸ್ಮಾಲ್ ರೋಲ್ಗೆ ಸೆಲೆಕ್ಟ್ ಆಯ್ತು. ಸೊ okay. ಅವಾಗ ಅಪ್ಪ ಅಮ್ಮನ್ಗೆ ಒಂದು ನಂಬಿಕೆ ಬರೋದು ಸ್ಟಾರ್ಟ್ ಆಯ್ತು. Mm, ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು ಅಂಟಿಲ್ ನಾನು ಇವತ್ತಿನವರೆಗೂ ಸ್ಟಾಪ್ ಮಾಡಿಲ್ಲ. ದೇ ಗ್ರೋತ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್. yes. ಎಸ್. ವಾವ್! ಸೊ ಒಂದು ಮೆಮೊರಬಲ್ ಮೂಮೆಂಟ್ ಯಾವ್ದಿರುತ್ತೆ ಸರ್ ನಿಮ್ಮ ಚೈಲ್ಡ್‌ಹುಡ್ ಅಲ್ಲಿ? ನಿಮ್ಮ ಸ್ಕೂಲ್ ಲೈಫ್ ಅಲ್ಲಿ? ಸ್ಕೂಲ್ ಲೈಫ್ ಅಲ್ಲಿ ಅಂತ ಇದ್ದಾಗ ಫ್ರೆಂಡ್ಸ್ ಜೊತೆನೆ ಆಗಿರುತ್ತೆ. ಹ್ಮ್ ಹ್ಮ್ ನಾವು ಆಲ್ಮೋಸ್ಟ್ ನಾನು ಯು ಕೆ ಜಿ ಇಂದ 10th ವರೆಗೂ ಒಂದೇ ಸ್ಕೂಲ್ ಹೋಗ್ತಿದ್ದು. ವಾವ್! ತುಂಬಾ ಫನ್ ಮಾಡಿದೀನಿ. ಹ್ಮ್ ಸೊ ನನ್ ಮೆಮೊರೇಬಲ್ ಮೂಮೆಂಟ್ ಚೈಲ್ಡ್ಹುಡ್ ಲೈಫೇ ಆಗುತ್ತೆ. ಇವತ್ತೇ ಚಾನ್ಸ್ ಸಿಕ್ಕಿದ್ರೆ ಪಕ್ಕ ಚೈಲ್ಡ್ಹುಡ್ ಹೊಟ್ಟಿರ್ತೀನಿ ಸೀರಿಯಸ್. ವಾವ್! ಅಮೇಜಿಂಗ್ ಸರ್. ಸೊ ಹ್ಮ್ ನಿಮ್ಮ ಪ್ಯಾಷನ್ ಏನಿತ್ತು ಸರ್ ನೀವು ಚಿಕ್ಕವರಿರುವಾಗ ಮತ್ತು ಅದೇ ಪ್ಯಾಷನ್ ಕಂಟಿನ್ಯೂ ಮಾಡಿದ್ರಾ ಇವಾಗ್ವರ್ಗೂ? ಅದೇ ಚೇಂಜ್ ಆಯ್ತು? ಇಲ್ಲ, ನಂದು ಯಾವತ್ತು ಪ್ಯಾಷನ್ ಚೇಂಜ್ ಆಗಿಲ್ಲ. ಹ್ಮ್ ಚಿಕ್ಕ ಏಜ್ ಅಲ್ಲಿ ಸಮ್ ನಾನ್ ಹುಟ್ಟೋ ಪೀರಿಯಡ್ ಎಲ್ಲ ಒಂದು ಟಿವಿ ಅಂತ ಬಂದ್ರೆ ಮನೆಗೆ ತುಂಬಾ ದೊಡ್ಡದು. ಹ್ಮ್ ಆಗ ತುಂಬಾ ದೊಡ್ಡದು. ಎಸ್. ಸೊ ಅಲ್ಲೆಲ್ಲ ಬಂದಾಗ ರಾಜ್ಕುಮಾರ್ ಫಿಲಂಗಳಾಗಿರ್ಬೋದು, ಶಂಕರ್ ನಾಗ್ ಸರ್ ಆಗಿರ್ಬೋದು. ಸೊ ತುಂಬಾ ಸಿನಿಮಾ ನೋಡ್ಕೊಂಡೆ ಬೆಳೆದವನು. ಸೊ ಬರ್ತಾ 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 ಸಿನಿಮಾ ನನಗೆ ಹೆಂಗೆ ಅಟ್ರಾಕ್ಟ್ ಆಯ್ತು ಅಂದ್ರೆ, ಇಲ್ಲ ನಾನೇನಾದ್ರು ಮಾಡ್ಬೇಕು ಅಂತ. ಹ್ಮ್ ಸೊ ನನ್ನ ಲೈಫ್ ಅಲ್ಲಿ ತುಂಬಾ ಪಾಸ್ ಅನ್ನೋದಕ್ಕಿಂತ ಫೇಲ್ಯೂರ್ಸ್ ನೋಡಿರೋದು. ಬಿಕಾಸ್ ಎಸ್ ಎಲ್ ಸಿ 1 ಇಯರ್ ಫೇಲ್ ಆಗಿದೆ, ಪಿ ಯು ಸಿ ಫೇಲ್ ಆಗಿದೆ, ಐ ಆಮ್ ಡಿಗ್ರಿ ಇನ್ಕಂಪ್ಲೀಟೆಡ್. ಹ್ಮ್ ಓಕೆನಾ. ಸೊ ಬಟ್ ಸಿನಿಮಾ ಅಂತ ಬಂದಾಗ ನಾನು ಎಲ್ಲೂ ಕಳ್ಕೊಂಡಿಲ್ಲ ಆಸೆನ. ಸ್ಟ್ರಗಲ್ ಪಟ್ಟೆ ಪಟ್ಟೆ ಪಟ್ಟೆ. ಹ್ಮ್ ದೆನ್ ಐ ಗಾಟ್ ಕೆಜಿಎಫ್ ಚಾಪ್ಟರ್ 2. ಸೊ ಒಂದೇ ಸತಿ ಆ ತರ ಫಿಲಂ ಸಿಗೋದು ಕಷ್ಟನೇ ಒಬ್ಬೊಬ್ಬರಿಗೆ. ಬಟ್ ನಿಮಗ್ ಸಿಕ್ಕಿದ್ರೆ ಅಂದ್ರೆ ಆ ವರ್ಕ್ ನೀವ್ ಮಾಡಿದೀರಾ ಮತ್ತು ಆ ಪ್ಯಾಷನ್ ಆ ಗುರಿನ ಫೋಕಸ್ ಮಾಡಿದೀರಾ. ನಾನು ಶೂಟಿಂಗ್ ಹೋದಾಗ ಸೀರಿಯಸ್ಲಿ ತುಂಬಾ ವಂಡರ್ಫುಲ್ ಆಗಿತ್ತು. ನನ್ನ ಮೊದಲನೇ ಸಿನಿಮಾ. ಸಿನಿಮಾ ಅಂದ್ರೆ ಏನಂತ ಗೊತ್ತಿಲ್ಲ, ಸಿನಿಮಾ ಹೇಗ್ ಮಾಡ್ತಾರಂತ ಗೊತ್ತಿಲ್ಲ. ಆ ಅಷ್ಟು ದೊಡ್ಡ ಸೆಟ್ ಗಳಾಗಿರ್ಬೋದು ಅಲ್ಲಿ ನೋಡಿದಾಗ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನನ್ನ ಲೈಫ್ ಅಲ್ಲಿ ನನಗೆ ಆತರ. ನಿಮ್ಮ ಥಿಯೇಟರ್ ಜರ್ನಿ ಹೇಗಿತ್ತು? ನೀವು 4 ಇಯರ್ಸ್ ಥಿಯೇಟರ್ ಜರ್ನಿಯಲ್ಲಿ ಇದ್ದೀರಾ. ಸೊ ಹೇಗಿತ್ತು ಆ ಜರ್ನಿ? ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ? ನಿಮ್ಮ ಲೈಫಲ್ಲಿ ಏನೆಲ್ಲ ಆಡ್ ಮಾಡ್ತು ಬೋನಸ್ ತರ ಈ ಥಿಯೇಟರ್ ಜರ್ನಿಯಲ್ಲಿ?
ಥಿಯೇಟರ್ ಅಂದ್ರೆ ಫಸ್ಟ್ ಬರೋದೇ ಸಿಪ್ಲಿ. ಹ್ಮ್ ಥಿಯೇಟರ್ ಅಲ್ಲಿ ನೀನ್ ಫಸ್ಟ್ ಸ್ಲಿಪ್ಪರ್ ಎಲ್ಲಿ ಬಿಡ್ತೀಯಾ, ಮತ್ತೆ ಇನ್ 10 ಜನ ಎಲ್ಲಿ ಬಿಡ್ತಾರೆ, ಆ ಸ್ಲಿಪ್ಪರ್ ಲೈನ್ ಕ್ಲೀನ್ ಆಗಿರ್ಬೇಕು. ಅಲ್ಲಿಂದ ಶಿಸ್ತು ಅನ್ನೋದು ಹೇಳ್ಕೊಡ್ತಾರೆ. ಈ ಟೆಂಪಲ್ ಗಳ ಹೋದ್ರೆ ನೀವು ಸ್ಲಿಪ್ಪರ್ಸ್ ಅಲ್ಲಿ ಹೆಂಗ್ ಬಿಟ್ಟಿರ್ತೀವಿ. ಎಸ್. ಸೊ ಥಿಯೇಟರ್ ಅಲ್ಲಿ ಫಸ್ಟ್ ಹೇಳ್ಕೊಡದೆ ಸ್ಲಿಪ್ಪರ್ ಹೇಗ್ ಬಿಡ್ತೀಯ ಅನ್ನೋದು. ಹ್ಮ್ ಹೋದ ತಕ್ಷಣ ಅಲ್ಲಿ ನಾವು ಫುಲ್ಲು ಕ್ಲೀನ್ ಮಾಡ್ಬೇಕಾಗಿರುತ್ತೆ. ಸೊ ಅದೆಲ್ಲ ತುಂಬಾ ಶಿಸ್ತು ಇರುತ್ತೆ ಅದ್ರಲ್ಲಿ. ಸೊ ಹ್ಮ್ ಅದ್ರಲ್ಲಂತೂ ನನ್ಗೆ ಒನ್ ಆಫ್ ದ ತುಂಬಾ ಡಿಸಿಪ್ಲಿನ್ ಕಲ್ತಿದ್ದೆ ನಾನು ಥಿಯೇಟರ್ ಇಂದ. ಸೊ ಹ್ಮ್ ಥಿಯೇಟರ್ ಇಸ್ ಬೆಸ್ಟ್ ಆಕ್ಚುಲಿ. ಒಂದೊಂದು ಬೇಸ್ಮೆಂಟ್ ಲೈಫ್ ಅಲ್ಲಿ ಯಾರಿಗೆ ಅದು ಹ್ಮ್ ರೈಟ್. ಸೊ ನಿಮ್ಮ ಫಿಲಮ್ ಜರ್ನಿಯಲ್ಲಿ ಯಾವ ತರ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ? ಚಾಲೆಂಜಸ್ ತುಂಬಾ ಇದೆ ಹೇಳ್ಬೇಕಂತ ಅಂದ್ರೆ. ಲೈಫ್ ಅಲ್ಲಿ ಟೈಮ್ಸ್ ಬೈಸ್ಕೊಂಡಿದ್ದೀನಿ, ಹ್ಮ್ ಬ್ಯಾಡ್ ವರ್ಡ್ಸ್ ಅಲ್ಲಿ ಬೈಸ್ಕೊಂಡಿದ್ದೀನಿ. ಸೊ ಅವಾಗ ನಾನು ಏನು ರಿಯಾಕ್ಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನನ್ ಫಸ್ಟ್ ಸ್ಟೆಪ್ ಅದು. ನೀನಾದ್ರು ಒಂದ್ ತಗೋಬೇಕಂದ್ರೆ, ಏನಾದ್ರು ಬೇಕು ಅಂತ ಅಂದಾಗ ನಿನ್ಗೆ ಏನೇನ್ ಅವಮಾನಗಳಾಗುತ್ತೆ, ಏನೇನಾಗುತ್ತೆ ನೀನ್ ಸಹಿಸ್ಕೊಳ್ಳೇಬೇಕಾಗುತ್ತೆ. ಹ್ಮ್ ಸೊ ಇದ್ರಲ್ಲೆಲ್ಲ ಸಮ್ವೇರ್ ಉಡ್ಸ್ಕೊಂಡು ಹೋಗಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಹ್ಮ್ ಸೊ ನಾನು ಏನು ರಿಯಾಕ್ಟ್ ಮಾಡಕ್ಕಾಗಲ್ಲ. ಎಸ್. ಸೊ ಫಸ್ಟ್ ಏನೇ ಆಗ್ಲಿ ತುಂಬಾ ಅವಮಾನ ಆಗೇ ಆಗುತ್ತೆ ಲೈಫ್ ಅಂತ ಬಂದಾಗ, ಇಂಡಸ್ಟ್ರಿ ಅಂತ ಬಂದಾಗ ತುಂಬಾ ಅವಮಾನ ಆಗುತ್ತೆ. ಸೊ ಅದನ್ನ ಫೇಸ್ ಮಾಡಕ್ ರೆಡಿ ಆಗಿರ್ಬೇಕು. ಹ್ಮ್ ಸೊ ಅಲ್ಲಿಂದನೇ ದೆನ್ ಬಂದಿರೋದು. ನೀವು ಚಿಕ್ಕವರು ಇರುವಾಗ ನೀವು ಫಿಲಂ ಮೂವಿ ಎಲ್ಲ ನೋಡ್ತಾ ಇದ್ರಿ. ಸೊ ಅವಾಗ ನೋಡೋವಾಗ ನೀವೇನಾನ ಥಿಂಕ್ ಮಾಡ್ತಾ ಇದ್ರ, ಓ ನಾನು ಅಲ್ಲಿ ಇರ್ಬೇಕಂತ? ಏನಾನ ಆ ಮೂಮೆಂಟ್ ಏನಾನ ಬಂತ ನಿಮಗೆ? ಚಿಕ್ಕ ಏಜ್ ಇಂದ ನಂಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು, ಆಕ್ಟಿಂಗ್ ಬಿಟ್ರೆ. ಓಕೆ. ನಿನ್ನ ಅಪ್ಪು ಸರ್ ಸಾಂಗ್ಸ್ ಎಲ್ಲ ಬಂತು ಅಂತ ಅಂದ್ರೆ, ಇನ್ನು ಸ್ಕೂಲ್ ಟೈಮ್ ಅಲ್ಲ, ಸುಮ್ಮನೆ ಹ್ಮ್ ಮನೇಲೆ ಸಾಂಗ್ಸ್ ಎಲ್ಲ ಬಂದಾಗ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಅವ್ರ ತರ ಎಕ್ಸ್ಪ್ರೆಷನ್ ಗಳಾಗಿರ್ಬೋದು, ಏನಾದ್ರು ಮಾಡ್ತಾರೆ ಚಿಕ್ಕ ಏಜ್ ಅಲ್ಲೇ. ಸೊ ಅದೆಲ್ಲ ಒಂಥರ ನಮ್ ಬ್ಲಡ್ ಲೈನ್ ಅಲ್ಲಿ ಯಾರಿಗೂ ಇದಿಲ್ಲ. ಅಪ್ಪ ಹೇಳ್ತಿರ್ತಾರೆ ಯಾರೋ ನಮ್ ಮುತ್ತಾತ ಏನೋ ಸಮಥಿಂಗ್ ನಾಟಕ ಮಾಡ್ತಿದ್ರು, ಬೀದಿ ನಾಟಕ ಅಂತ. ಬಟ್ ನಾನು ಅದನ್ನ ಬ್ಲಡ್ ಲೈನ್ ಅಲ್ಲಿ ಯಾರಿಗೂ ಇಲ್ಲ, ಅದೇನೋ ನನಗ್ ಬಂತು. ಡೋಂಟ್ ನೋ ಲೈಫ್ ಮುಂದೆ ಹೇಗೆ ಹೋಗುತ್ತೆ. ಎಷ್ಟು ಇಂಪಾರ್ಟೆಂಟ್ ಸರ್ ಎಮೋಷನ್ಸ್ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡುವಾಗ? ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸರ್? ಸೊ ನೀವು ಥಿಯೇಟರಿಕಲ್ ಆಗಿ ಹೋಗ್ತೀನಿ ಅಂದ್ರೆ 9 ನವರಸಗಳಿರುತ್ತೆ. ಹ್ಮ್ ಎಮೋಷನ್ಸ್ ಅನ್ನೋದು ಒಬ್ಬ ಆಡಿಯನ್ನ ಡೆಪ್ತ್ ಆಗಿ ಹೇಗ್ ಕ್ಯಾಚ್ ಮಾಡುತ್ತಂದ್ರೆ, ಫಸ್ಟ್ ಆಫ್ ಆಲ್ ಯಾರು ಬಂದಾಗ ಆಕ್ಟಿಂಗ್ ಅಂದ್ರೆ ಏನು, ಏನ್ ಆಕ್ಟಿಂಗ್ ಅಂದ್ರೆ. ಸೊ ನೀನ್ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ಯಾ ಅಂದಾಗ, ನೀನ್ ಆಪೋಸಿಟ್ ಇಲ್ಲಿರೋ ಒಬ್ಬ ಆಡಿಯನ್ಸ್ ನಿನ್ ಆಕ್ಟಿಂಗ್ ನ ನೋಡಿ ನೀನ್ ಏನ್ ಅಳ್ತಾ ಇದೆಯೋ ನಗ್ತಾ ಇದೆಯೋ ಅದನ್ನ ಅವ್ರು ಫೀಲ್ ಮಾಡ್ತಾರಲ್ಲ, ಇದು ಮಾಡ್ತಿದಾರೆ ಇವರು ಅಂತ ಅವ್ರು ಎನ್ಕ್ಯಾನ್ಸ್ ಮಾಡಿ ಫೀಲ್ ಮಾಡ್ತಾರಲ್ಲ, ಅದೇ ಆಕ್ಟಿಂಗ್ ಆಕ್ಚುಲಿ. ಹ್ಮ್ ಇವಾಗ ನೀವೇನೋ ಆಕ್ಟ್ ಮಾಡ್ತಿದ್ದೀರಾ ಅಂದಾಗ ನನ್ ಕಣ್ಣಲ್ಲಿ ನಗು ಬಂತು, ಅಳು ಬಂತು, ಸೊ ಅದು ಹ್ಮ್ ಫೀಲ್ ಆಯ್ತು. ಹ್ಮ್ ದಟ್ಸ್ ಎಸ್. ಕಾಲ್ ಎಮೋಷನ್. ಸೊ ನಿಮಗೆ ಏನಾನ ಅನ್ಸ್ತಾ ಸರ್, ನಾನು ಪಾಸಿಟಿವ್ ರೋಲೇ ಮಾಡ್ಬೇಕು, ನೆಗೆಟಿವ್ ರೋಲೇ ಮಾಡ್ಬೇಕಂತ? ಇಲ್ಲಾಂದ್ರೆ ಯಾವ್ದನ ಡೈರೆಕ್ಟರ್ ಕೊಟ್ರೆ ಅದು ರೆಡಿಯಾಗಿ ಇಡ್ತೀರಾ, ನಾನು ಓ ಇದ್ ಮಾಡ್ತೀನಿ ಅಂತ? ಯಾವ ತರ ಮೈಂಡ್ ಸೆಟ್ ವರ್ಕ್ ಆಗುತ್ತೆ ಸರ್ ನಿಮಗೆ? ನಾನು ಬಿಫೋರ್ ಥಿಯೇಟರ್ ಮಾಡಿದಾಗಲ್ಲ ನಂಗೆ ಆಲ್ಮೋಸ್ಟ್ ಜಾಸ್ತಿ ನೆಗೆಟಿವ್ ರೋಲ್ ಇತ್ತು. ಸೊ ರಾವಣ ಕ್ಯಾರೆಕ್ಟರ್ ಮಾಡಿದ್ದೆ, ವಾಲಿ ಕ್ಯಾರೆಕ್ಟರ್ ಮಾಡಿದ್ದೆ, ಇನ್ನೂ ಮೂರ್ನಾಲ್ಕು ಕ್ಯಾರೆಕ್ಟರ್ಗಳಿದೆ, ಅದೆಲ್ಲ ಮಾಡ್ತಾ ಬಂದೆ. ಸೊ ನಾ ಮೆಂಟಲಿ ನಾನು ಫಿಕ್ಸ್ ಆಗಿದೆ ನೆಗೆಟಿವ್ ರೋಲ್ ಅಂತ. ದೆನ್ ಯಾವಾಗ ನಾನು ಬ್ಯಾಂಗ್ಳೂರ್ಗೆ ಬಂದೆ ಸಮ್ ಆಡಿಷನ್ಸ್ ಗಳು ಅದು ಇದು ಕೊಡ್ತಾ ಬಂದೆ, ಅವಾಗ ನನ್ನ ಫ್ರೆಂಡ್ಸ್ ನನ್ನ ಬ್ರದರ್ಸ್ ಗಳಾಗಿದ್ದಾರೆ. ಸೊ ಅವರೆಲ್ಲ ಹೇಳಿದ್ರು, ಕಬೀರ್ ಅಂತ ಇದ್ದಾರೆ. ಸೊ ಅವ್ರು ನನ್ಗೆ ಆಲ್ಮೋಸ್ಟ್ ಸಿನಿಮ್ಯಾಟಿಕ್ ಆಕ್ಟಿಂಗ್ ಅಂದ್ರೆ ಏನು ಹ್ಮ್ ಪ್ರತಿಯೊಂದು ಕಲ್ಸಿದ್ದ ನನ್ಗೆ ಅವ್ರೆ. ಹೀಗಿರುತ್ತೆ ಆಕ್ಟಿಂಗ್ ಅಂದ್ರೆ, ಪ್ರೊಫೆಷನ್ ಹಿಂಗಿರುತ್ತೆ, ಕ್ಯಾಮ್ರಾ ಹ್ಯಾಂಗಲ್ಸ್ ಹೆಂಗಿರುತ್ತೆ, ಕ್ಯಾಮ್ರಾ ಮುಂದೆ ಹೇಗೆ ಆಕ್ಟ್ ಮಾಡ್ಬೇಕು, ನೀನ್ ಯಾವ್ದೇ ರೋಲ್ ಕೊಟ್ಟರು ನೀನ್ ರೆಡಿ ಆಗಿ ನೀನ್ ಇರ್ಬೇಕು. ಸೊ ನಾನು ಕಲ್ತಿದ್ದೆ ಅವರಿಂದ. ಆಕ್ಚುಲಿ ಏನಾದ್ರು ಲೈಫ್ ಅಲ್ಲಿ ಮಾಡ್ತೀನಿ ಅಂತವ್ರೆ ಒಬ್ರಲ್ಲ ಒಬ್ರು ಕೈ ಹಿಡಿದ ಒಂದೇ ಬರ್ತಾರಲ್ಲ, ಹಿಂಗಲ್ಲ ಹಂಗ್ ಮಾಡು, ಹಂಗಲ್ಲ ಹೀಗ್ ಮಾಡು ಅಂತ. ಸೊ ಮೆಂಟಲಿ ನೆಗೆಟಿವ್ ರೋಲ್ಗೆ ಫಿಕ್ಸ್ ಆಗಿದ್ದಾಗ ದೆನ್ ಇಲ್ಲಿಗೆ ಬಂದ ನಾನು ಬ್ರೇಕ್ ಮಾಡ್ದೆ. ಓಕೆ ನೀನ್ ಏನೇ ಕ್ಯಾರೆಕ್ಟರ್ ಕೊಟ್ಟರು ನೀನ್ ಮಾಡೋಕ್ ನೀನ್ ರೆಡಿ ಇರ್ಬೇಕು ಫಸ್ಟ್. ಹ್ಮ್ ಸೊ ಫಸ್ಟ್ ಅದನ್ನ ಬ್ರೇಕ್ ಮಾಡ್ಬೇಕು, ಯಾರೇ ಆದ್ರೂ ಅಷ್ಟೇನೆ. ನಾನು ಇದೊಂದೇ ಕ್ಯಾರೆಕ್ಟರ್ ಮಾಡ್ತೀನಿ ಇಲ್ಲ, ನೀನ್ ಮೊದಲು ಫಸ್ಟ್ ಒಳ್ಳೆ ಆಕ್ಟರ್ ಆಗು. ದೆನ್ ಜನ ಡಿಸೈಡ್ ಮಾಡ್ತೀನಿ ನೀನ್ ಹೀರೋ ಆಗ್ಬೇಕಾ ವಿಲ್ಸನ್ ಆಗ್ಬೇಕಾ ಹ್ಮ್ ಫಸ್ಟ್. ಸೊ ನಿಮ್ ಫಸ್ಟ್ ಫಿಲಂ KGF 2
ಸೊ ಆ ಫಿಲಂ ಆದ್ಮೇಲೆ ಯಾವ ತರ ರಿಯಾಕ್ಷನ್ ಬಂತು ಸರ್ ಆಡಿಯನ್ಸ್ ಹತ್ರ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ? ಆ, ಅದಂತೂ ತುಂಬಾ ಚೆನ್ನಾಗಿತ್ತು ಸೀರಿಯಸ್ಲಿ. ನಾನು ಕಾಲೇಜಲ್ಲಿ ಇನ್ನೂ ಇದ್ದಾಗ ಆಲ್ಮೋಸ್ಟ್ ಒಂದು ಕೋಲಾರಲ್ಲಿ ಒಂದು 10 ಡೇಸ್ 15 ಡೇಸ್ ಇತ್ತು, ಆಮೇಲೆ ಬಳ್ಳಾರಿಲಿ ಒಂದು 10 ಡೇಸ್ ಇತ್ತು. ಸೊ ನಾನ್ ಕಾಣಿಸೋದು ಜಸ್ಟ್ ಸ್ಮಾಲ್ ರೋಲೆ. ಆಗ ನಾನು ಇದಕ್ಕೆ ದೊಡ್ಡ ಸಿನಿಮಾ, ಮೊದಲನೇ ಸಿನಿಮಾ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಅಪ್ರಿಶಿಯೇಟ್ ಸಿಗುತ್ತೆ. ನನ್ನ ಕಾಲೇಜ್ ಫ್ರೆಂಡ್ಸ್ ಗಳಂತೂ ತುಂಬಾ ನನ್ನ ಹೇಗ್ ಮಾಡಿದ್ರೆ ಹೇಗಿತ್ತು ಅಂದ್ರೆ ನನ್ನ ಆಗ ನನ್ನ ನೋಡೋ ರೀತಿ ಬೇರೆ ಇತ್ತು ಆಕ್ಚುಲಿ. ಹ್ಮ್ ಅಂತ ದೊಡ್ಡ ಸಿನಿಮಾ KGF ಅಂತ ಸಿನಿಮಾ ಸಿಕ್ಕಾಗ, ಯಾರು ನಮ್ಮ ಮೈಸೂರು ಅಂದ್ರೆ ಆಲ್ಮೋಸ್ಟ್ ನಾನ್ ನೋಡ್ದಂಗೆ ಸಿನಿಮಾ ಅಂತ ಬಂದಾಗ ತುಂಬಾ ಕಮ್ಮಿ ಅಲ್ಲಿರೋರು. ಹ್ಮ್ ಹ್ಮ್ ಅಲ್ಲಿಂದ ಬೆಂಗಳೂರು ಬಂದಿರೋರು ಜಾಸ್ತಿ, ತುಂಬಾ ಜನ. ಸೊ ಹ್ಮ್ ಈಗ ನಡೀತಾ ಇರ್ಬೋದು, ಆಗ ನಾನು ಇದ್ದಾಗ ಆಲ್ಮೋಸ್ಟ್ ತುಂಬಾ ಕಮ್ಮಿ ಇದೆ. ಸೊ ಅದು ನನ್ನ ಒಂಥರ ಪ್ರೌಡ್ ಮೂಮೆಂಟ್ ಸೀರಿಯಸ್. ಹ್ಮ್. So, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಸಪೋರ್ಟ್ ಮಾಡಿದ್ರ ನಿಮ್ಮ ಈ ಫೀಲ್ಡ್ಗೆ ಬರವಾಗ? ನನ್ಗೊಂದು ಇವತ್ತು ಅಪ್ಪ ಹೇಳಿದ ಒಂದು ಜ್ಞಾಪಕ ಇದೆ ನನಗೆ. ಅಮ್ಮ ಫಸ್ಟ್ ಹೇಳ್ತಾ ಇದ್ರು, ಇದೆಲ್ಲ ಬೇಡ ಕಣೋ, ಇದೆಲ್ಲ ನಮ್ಗಲ್ಲ, ಬಿಟ್ಬಿಡು ಇದನ್ನ, ಹಂಗೆ ಹಿಂಗೆ ಅಂತ. ಅಪ್ಪ ಕೂರ್ಸಿ ಒಂದೇ ಮಾತು ಹೇಳಿದ್ದು, ನೀನ್ ಮಾಡು, ನೀನ್ ಮಾಡ್ತಿದ್ಯಾ, ಇವತ್ತು ಚಿಕ್ಕದಾಗಿ ಸಿಗೋದು ಓಕೆ, ಅಕ್ಸೆಪ್ಟ್ ಮಾಡು. ಮುಂದೆ ಒಂದಿನ ದೊಡ್ಡದ್ ಸಿಗುತ್ತೆ ಅಲ್ಲ, ಒಂದೇ ಸಲ ಯಾರಿಗೂ ದೊಡ್ಡದ್ ಸಿಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಬಾ, ಇವತ್ತು ಚಿಕ್ಕದ್ ಮಾಡ್ತಿದ್ಯಾ, ಮುಂದೆ ದೊಡ್ಡದ್ ಮಾಡ್ತೀಯಾ, ಒಳ್ಳೇದಾಗುತ್ತೆ ಮಾಡು. ಆ ಒಂದು ಸ್ಪಾರ್ಕ್ ಇನ್ನೂ ನನ್ನ ಲೈಫ್ ಹಂಗೆ ಇದೆ. ಸೊ ಇವಾಗ ನಿಮ್ಮನ್ನ ಹೇಗ್ ನೋಡ್ತಾರೆ ಸರ್ ಎಲ್ಲರೂ, ನಿಮ್ಮ ಫ್ರೆಂಡ್ಸ್ ಇಂದ, ಫ್ಯಾಮಿಲಿಯಿಂದ, ಬೇರೆ ಆಡಿಯನ್ಸ್ ಹೇಗ್ ನೋಡ್ತಾರೆ ನಿಮ್ಮನ್ನ? ನಿಶಾಂತ್ ಸರ್ ಅಂದ್ರೆ ಹೇಗೆ, ಆತರ ಪೋರ್ಟ್ರೇಟ್ ಹೇಗೆ ಫೀಲ್ ಆಗುತ್ತೆ ನಿಮ್ಗೆ? ಈಗ ನನ್ನ ಒಂದು ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಈಚೆ ಬಂದಾಗ ಜನ ಮಾತಾಡ್ಸೋ ರೀತಿಗಳಾಗಿರ್ಬೋದು, ಅದು ತುಂಬಾ ಚೆನ್ನಾಗಿದೆ. ಏನೋ ಇವತ್ತು ನಾನು ಏನೋ ಒಂದ್ ಸ್ವಲ್ಪ ಚೆನ್ನಾಗಿದ್ದೀನಿ ಅಂದ್ರೆ ಅವತ್ತು ನಾನು ಮಾಡಿರೋ ಒಂದು ಕಷ್ಟ ಆಗಿರ್ಬೋದು, ಒಂದು ಡೆಡಿಕೇಶನ್ ಆಗಿರ್ಬೋದು, ಇಷ್ಟಪಟ್ಟಿರೋ ಕೆಲಸ ಮಾಡಿರ್ಬೋದು. ಸೊ ಅದೊಂದೇ ಇವತ್ತು ನನ್ನ ಕಾಪಾಡ್ಕೊಂಡು ಹೋಗಿರೋದು. ಎಲ್ಲಾರು ಒಂದ್ ಸಿನಿಮಾ ಸಿಗ್ಬೋದು, ಯಾರಾದ್ರೂ ಗೊತ್ತಿರೋ ಇರ್ತಾರೆ, ಬಂದು ಮಾತಾಡಿಸ್ತಾರೆ. ನಾನು ಒಂದು 1 ಇಯರ್ ಬ್ಯಾಕ್ ಶಾಂತ ಪಾಪ ಮಾಡಿದ್ದೆ. ಹ್ಮ್ ಅದು ಮಾಡಾದ್ಮೇಲೆ ನನ್ಗೆ ಆಲ್ಮೋಸ್ಟ್ ತುಂಬಾ ರೆಕಗ್ನೈಸೇಷನ್, ಎಲ್ಲೋದ್ರು ತುಂಬಾ ಜನ ಮಾತಾಡ್ಸಿದ್ರು, ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು. ನನ್ಗೆ ಯಾರೋ PUC ಓದಿರೋ ಫ್ರೆಂಡ್ಸ್ ಎಲ್ಲ ಮರ್ತಿದೀನಿ ಆಲ್ರೆಡಿ. ಅವ್ರು ಹ್ಮ್ ಯಾರೋ ನನ್ಗೆ ವಿಡಿಯೋ ಕಳ್ಸಿ, ಈ ತರ ನೋಡಿದೆ ನಿಮ್ನ, ತುಂಬಾ ಚೆನ್ನಾಗಿ ಮಾಡಿದೀರಾ ಆತರ ಅಂದಾಗ, ಒಬ್ಬ ಬಿಗಿನರ್ ಆಕ್ಟರ್ಗೆ ಸೊ ಪ್ರೌಡ್ ಮೂಮೆಂಟ್ ಸೀರಿಯಸ್ಲಿ ಅದೆಲ್ಲ. ಸೊ ಶಾಂತಂ ಪಾಪಂ ಜಿ ಕನ್ನಡದಲ್ಲಲ್ವಾ ಬರ್ತಿದ್ದು? ಕಲರ್ಸ್ ಕಲರ್ಸ್. ಓ, ನಾನ್ ನೋಡ್ತಿದ್ದೆ ಸರ್ ಅದು. ಶಾಂತಂ ಪಾಪಂ ನಾನ್ ಕೇಳಿದ್ದೀನಿ ಮತ್ತು ನಾನು ನೋಡಿದ್ದೀನಿ. ನಾವು ಜಾಸ್ತಿ ಜಿ ಕನ್ನಡ ನೋಡೋದು. ಸೊ ಸಮಟೈಮ್ಸ್ ಲಾಂಗ್ ಅಗೋ ವಿ ಜಸ್ಟ್ ಶಿಫ್ಟೆಡ್ ಟು ಕಲರ್ಸ್ ಕನ್ನಡ ಟು ಸಿ ದಿಸ್. ಸೊ amazing acting sir. So I've seen that. So I was like, I have, yeah, I couldn't recognize that that was you who was acting in that film. So amazing. So I'm very grateful that I am meeting you today. ಥ್ಯಾಂಕ್ ಯು ಸೋ ಮಚ್. Amazing. So how different is film and theater? ಫಿಲಮ್ ಅಂಡ್ ಥಿಯೇಟರ್ ಡಿಫ್ರೆಂಟ್ ಅಂತ ಬಂದ್ರೆ, ಥಿಯೇಟರ್ ಇಂದಾನೆ ಸಿನಿಮಾ ಬಂದ್ರೆ ಬೆಸ್ಟ್ ಅಂತ ಹೇಳಿ. ಯಾಕಂದ್ರೆ ಥಿಯೇಟರ್ ಇದು ಒಳ್ಳೆ ಬೇಸ್ಮೆಂಟ್. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದ್ರೆ ಬಿಲ್ಡಿಂಗ್ ಚೆನ್ನಾಗಿಲ್ಲ. Hmm. ಸೊ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಬಿಲ್ಡಿಂಗ್ ಬಿದೋಗುತ್ತೆ ಒಂದೇ ಸಲ. Hmm. ಸೊ ಈಗಿನ ಪ್ರಪಂಚದಲ್ಲಿ ನಾನ್ ನೋಡ್ದಂಗೆ ಎಷ್ಟೋ ಜನ ಒಂದು ಶಾರ್ಟ್ ಮೂವೀಸ್ ಗಳಾಗಿರ್ಬೋದು, ರೀಲ್ಸ್ ಗಳಾಗಿರ್ಬೋದು, ಅವ್ರು ಮಾಡ್ತಾರೆ ಅವ್ರವ್ರ ಒಂದು ಟ್ಯಾಲೆಂಟ್ ಓಕೆ. ಸೊ ಅವ್ರಿಗೆ ನಾನ್ ಹೇಳೋದು, ಬನ್ನಿ, ಒಂದು 1000 ಜನ ನಿಂತಿರ್ತಾರೆ, ಅದ್ರ ಮುಂದೆ ಕ್ಯಾಮ್ರಾ ಇಟ್ಟಿರ್ತಾರೆ, ಅವ್ರ ಮುಂದೆ ಆಕ್ಟ್ ಮಾಡಿ ನೋಡಿ. 4 ಗೋಡೆ ಮುಂದೆ ಮಾಡೋದು ಓಕೆ, ಬಟ್ ಜನಗಳ ಮುಂದೆ ಮಾಡೋದಿದೆಯಲ್ಲ, Hmm. ಅದೆಲ್ಲರ ಕೈಲೂ ಆಗಲ್ಲ. ಅದಕ್ಕೆ ಒಂದ್ ಧೈರ್ಯ ಬರಬೇಕು ಅಂದ್ರೆ ಫಸ್ಟ್ ಥಿಯೇಟರ್ ಮಾಡಬೇಕು. Hmm. ಥಿಯೇಟರ್ ಮಾಡಿದ್ರೆ ಇದಕ್ಕೊಂದ್ ಧೈರ್ಯ ಬರುತ್ತೆ, ಸಿನಿಮಾ ಹೇಗಿರುತ್ತೆ ಅಂತ ನೋಡ್ಬೋದು. ಸೊ ಎಷ್ಟೋ ಜನ ಕ್ಯಾಮ್ರಾ ಇಟ್ಟ ತಕ್ಷಣ ನರ್ವಸ್ ನಾನು ಆಗಿದ್ದೀನಿ, Hmm. ನಾನು ಆಗಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡ್ತಾ 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 ಈಗ ನಾನೊಂದು ಓಕೆ, ನನಗೆ ಯಾರೇ ಬಂದ್ರು ಆಕ್ಟರ್ಸ್ ಸೀನಿಯರ್ ಬಂದ್ರು, ನಾ ಅವ್ರ ಮುಂದೆ ನಿಂತ್ಕೊಂಡು ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇದೆ. ಸೊ ಅದ್ ನನ್ಗೆ ಬಂದಿದೆ ಥಿಯೇಟರ್. So ಆ ಥಿಯೇಟರ್ ಇಂದ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. So, ಇವಾಗ how different is acting in films compared to serials? ಸೀರಿಯಲ್ಸ್
ನಿಮ್ಗೆ ಓವರ್ ಆಕ್ಟಿಂಗ್. ಇವಾಗ ನಾನು ಏನ್ ಮಾತಾಡ್ತಿದ್ದೀನಿ ಇದು ಸಿನಿಮಾ, ಹ್ಮ್. ನಾನು ಏನ್ ಮಾತಾಡ್ತಿದ್ದೀನಿ ಅಂದ್ರೆ ಇದು ಸೀರಿಯಲ್, ಇಷ್ಟೇ. ವಾ. ಬಿಫೋರ್ ಇದಕ್ಕೆ ನನ್ಗೂ ಗೊತ್ತಿರಲಿಲ್ಲ. ರಕ್ಷಿತ್ ಸರ್ ಒಂದು ಆಕ್ಟರ್ ಗಳಿಗೆ ಅಂತ ಒಂದು ವರ್ಕ್ಶಾಪ್ ಮಾಡಿದ್ರು, ಹ್ಮ್. 99 ಹ್ಮ್. ಪಾಯಿಂಟ್ಸ್ ಅಂತ ಸಮಥಿಂಗ್ ಏನೋ ಮಾಡಿದ್ರು. ಹ್ಮ್. ಸೊ ಆಗ ಅದರಲ್ಲಿ ನಾನು ಜಾಯ್ನ್ ಆಗಿದ್ದೆ. ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ ಬಂದಿದ್ರು, ಥಿಯೇಟರ್ ಆರ್ಟಿಸ್ಟ್ ಬಂದಿದ್ರು. ನಾನು ಡಿಫ್ರೆನ್ಸ್ ಕೇಳಿದೆ, ಏನು ಸೀರಿಯಲ್ ಅಂದ್ರೆ, ಸಿನಿಮಾ ಅಂದ್ರೆ ಏನು? ಸೊ ಇದೇ ಹೇಳಿದ್ರು, ಥಿಯೇಟರ್ ನೀನ್ ಏನಾದ್ರು ಒಂದು ಆಕ್ಟ್ ಮಾಡ್ತೀನಿ ಅಂದ್ರೆ ಆ ಸ್ವಲ್ಪ ನೀವು ಓವರ್ ಎಕ್ಸ್ಪ್ರೆಷನ್ ಕೊಟ್ರಿ ನೀನ್ ಮಾಡಿ ತೋರ್ಸೋದಲ್ಲೇ ಒಂದು ಸೀರಿಯಲ್. ಹ್ಮ್. ಸಿನಿಮಾ ಇದು, ನಾವು ನೀವು ಏನ್ ಮಾತಾಡ್ತಿದೀವಿ ಇದು ಸಿನಿಮಾ. ನ್ಯಾಚುರಲ್ ಅನ್ನೋದೇ ಸಿನಿಮಾದಲ್ಲಿ ಬರುತ್ತೆ. ಅಮೇಸಿಂಗ್ ಸರ್. ಸೊ ನೀವು ಇವಾಗ ಎಷ್ಟ್ ಜನ ಆಕ್ಟರ್ಸ್ ಆರ್ ಆಕ್ಟ್ರೆಸಸ್ ನ ಮೀಟ್ ಮಾಡಿದ್ದೀರಾ? ಯಾ ಯಾವ್ದು ನಿಮ್ಮ ಫೇವ್ರೆಟ್ ಆಕ್ಟರ್ ಆರ್ ಫೇವ್ರೆಟ್ ಆಕ್ಟರ್? ಅಬ್ವಿಯಸ್ಲಿ ತುಂಬಾ ಜನ ಮೀಟ್ ಮಾಡಿದೀನಿ. ಆ ಯಶ್ ಸರ್ ಆಗಿರ್ಬೋದು, ರಜನಿಕಾಂತ್ ಸರ್ ಆಗಿರ್ಬೋದು. ಇಲ್ಲಿ ಅಂತ ಬಂದಾಗ ಮಂಜುಳಾ ಮ್ಯಾಮ್ ಅಂತ ಇದ್ರು, ಹಳೆ ಹೀರೋಯಿನ್ ಆಕ್ಚುಲಿ ಅವರು. ಸೌತ್ ಈಗ ರೀಸೆಂಟ್ ಆಗಿ ಮಾಡಿದ್ದಾರೆ. ಆ ತುಂಬಾ ಜನ ಇದ್ದಾರೆ, ಸಡನ್ ಆಗಿ ಕೇಳೋದಕ್ ಬರಲ್ಲ. ಎಸ್. ತುಂಬಾ ಜನ ಮೀಟ್ ಮಾಡಿದೀನಿ. ಸೊ ಅವ್ರೆಲ್ಲರ ಹತ್ರ ನಾನ್ ನೋಡಿದ್ದು ಒಂದು ಕಲ್ತಿದ್ದೇನಂದ್ರೆ, ಬಿ ಹಂಬಲ್. ನೀನೊಬ್ಬ ಆಕ್ಟರ್ ಆದ, ಒಬ್ಬ ಫೇಮಸ್ ಆದ, ಓಕೆ, ನೀನ್ ಯಾವತ್ತು ಇವಾಗ್ಲೂ ನೀ ತಲೆ ತೆಗ್ಸ್ಕೊಂಡೆ ನಡಿ, ಬೆಳೆದ್ಮೇಲೆ ನೀನ್ ತಲೆ ತೆಗ್ಸ್ಕೊಂಡ್ ನಡೆದ್ರೇನೆ ಸೊ ಎಲ್ರಿಗೊಂದು ಇಷ್ಟ ಆಗೋದು. ಸೊ ಹಂಬಲ್ನೆಸ್ ಬಂದೇ ನಾನು ಕಲ್ತಿರೋದು ಅಷ್ಟೇ. ಅಬ್ಸಲ್ಯೂಟ್ಲಿ. ಸೊ ಈ ಫೀಲ್ಡ್ ಅಲ್ಲಿ ಸರ್ ಎಲ್ಲರೂ ಆಕ್ಟರ್ಸ್ ಆರ್ ಆಕ್ಟ್ರೆಸಸ್ ಕಾಮನ್ ನೆಗೆಟಿವ್ ಪಾಸಿಟಿವ್ ಫೇಸ್ ಮಾಡ್ಲೇಬೇಕು, ರಿಜೆಕ್ಷನ್ ಸಕ್ಸಸ್ ಮಾಡ್ಲೇಬೇಕು ಅವರು. ಸೊ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್ ನೆಗೆಟಿವ್ ರಿಜೆಕ್ಷನ್ ಬರೋದು? ಇದು ಆಡಿಷನ್ಗೆ ಹೋಗ್ತೀರಾ, ರಿಜೆಕ್ಟ್ ಆಗ್ತೀರಾ, ಇಲ್ಲಾಂದ್ರೆ ನೀವು ಅಪ್ರೂವ್ ಆಗ್ತೀರಾ, ಅದು ಗೊತ್ತಾಗಲ್ಲ ನಮ್ಗೆ. ಇಟ್ ಡಿಪೆಂಡ್ಸ್ ಆನ್ ಅವರ್ ಆಕ್ಟಿಂಗ್ ಸ್ಕಿಲ್ಸ್ ಆಲ್ಸೋ. ಆದ್ಮೇಲೆ ತಿರ್ಗಾ ಇದು ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಆಡಿಯನ್ಸ್ ಇಂದ, ಅದ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಫಸ್ಟ್ ಬೆಳಿಬೇಕಾದ್ರೆ ಆಡಿಯನ್ಸ್ ಇಂದ ಬರಲ್ಲ, ನಮ್ಮವರಿಂದನೇ ಬರುತ್ತೆ ಅಲ್ಲ. ನನಗೆ ತುಂಬಾ ನಮ್ಮವರಿಂದ ಬಂದಿದೆ ಜಾಸ್ತಿ, ನನ್ನ ಫ್ರೆಂಡ್ ಸರ್ಕಲ್ ಇಂದ ಬಂದಿದೆ ಜಾಸ್ತಿ. ಏನಕ್ ಅಲ್ಲಿ ಹೋಗ್ತಿದ್ಯಾ, ಏನ್ ಮಾಡ್ತಿದ್ದೆ ಇಷ್ಟು ವರ್ಷ ಆಯ್ತು, ಏನ್ ಮಾಡ್ತಿದ್ಯಾ, ಆ? ಹೇಳದನ್ನ ಫಸ್ಟ್ ಏನು ಮಾಡ್ಕೊ ಬಾ, ಮನೆಗ್ ಬಂದ್ಬಿಟ್ಟು ಮೈಸೂರ್ಗೆ ಏನೋ ಒಂದು ವರ್ಕ್ ಮಾಡ್ಕೊಂಡಿರೋ. ಸೊ ಈ ತರ ನೆಗೆಟಿವ್ ಕಮೆಂಟ್ಸ್ ಗಳು ಬರೋದು ಒಬ್ಬ ಆಕ್ಟರ್ ಆಗ್ಲಿ ಆಕ್ಟರ್ಸ್ ಲೈಫ್ ತುಂಬಾನೇ ಇರುತ್ತೆ. ಸೊ ಅದನ್ನ ನಾವು ಬ್ರೇಕ್ ಮಾಡ್ಬೇಕು. ಹ್ಮ್. ಅವಾಗ ನಾವು ಕುಗ್ಗೋಗ್ಬಾರ್ದು. ಸೀರಿಯಸ್ಲಿ, ನಾನು ಯಾವಾಗ ಈ ತರ ನೆಗೆಟಿವ್ ಕಮೆಂಟ್ಸ್ ಗಳು ಬಂದಾಗ ನಾವು ಹಿಂಗೆ ಕುಗ್ತೀವೋ ಹಂಗೆ ಬಂದ್ಬಿಡುತ್ತೆ ಅದು. ಎಷ್ಟೋ ಜನರು ಲೈಫ್, ತುಂಬಾ ಜನ ನೋಡಿದೀನಿ, ಆಲ್ಮೋಸ್ಟ್ 40+, 45+ ಅವ್ರನ್ನೆಲ್ಲ ಕೇಳಿದಾಗ, ನಾನು ಬಿಫೋರ್ ಹಿಂಗೆ ಆಕ್ಟಿಂಗ್ ಮಾಡ್ತಾ ಇದ್ದೆ, ನಂಗೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್, ಸೊ ಅದರಿಂದ ನಾನು ಬಿಟ್ಟು ಬಂದ್ಬಿಟ್ಟೆ, ಆಸೆಗಳನ್ನ ಸಾಯಿಸೋಗಿದ್ದಾರೆ. ಸೊ ಈಗ ನಾನು ಸರ್ ಆಡಿಷನ್ ಮಾಡ್ಬೇಕಾದ್ರೆ ಶೇಷಾದ್ರಿ ಕಾಲೇಜಲ್ಲಿ, ಸೊ ನಾನು ಕೂತಿದ್ದೆ, ಆಲ್ಮೋಸ್ಟ್ 50+ ಅನ್ಕೋತೀನಿ. ಅಜ್ಜಿನೋ ಸಮಥಿಂಗ್ ಬಂದ್ರು, ಒಂದೇ ಮಾತು ಹೇಳಿದ್ದು, ಚಿಕ್ಕ ಏಜ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಫ್ಯಾಮಿಲಿ ಅದು ಇದು ಅಂತ ಬಂದಾಗ ನಾನು ಎಲ್ಲಾನು ಬಿಟ್ಟೆ. ಸೊ ಇದಕ್ ನಾನು ಇವಾಗಿಂದ ಸ್ಟಾರ್ಟ್ ಮಾಡೋಣ ಏನಾದ್ರು ಅಂತ ಬಂದಿದ್ದೀನಿ ಅಂತ ಅಂದ್ರು. ಸೊ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಮೈಂಡ್ಸ್ ಅವ್ರಿವ್ರು ಹೇಳಿರೋದಕ್ಕೆ ಫ್ಯಾಮಿಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಟು ಬಂದ್ರು. ಸೊ ಇವಾಗ ಒಂದು ಗಿಲ್ಟಿ ಫೀಲ್ ಪಡ್ತಾ ಇದಾರಾ? ಸೊ ನೀನ್ ಆಗ್ತೇವೆ ಬಿಟ್ಟು ಸೆಕೆಂಡ್ ಟ್ರೈ ಅನ್ನೋದು, ಪ್ರಯತ್ನನೇ ಮುಖ್ಯ ಅಲ್ಲ, ಪ್ರಯತ್ನ ಮಾಡು, ಹ್ಮ್. ಸಿಗುತ್ತೋ ಬಿಡುತ್ತೋ ನೆಕ್ಸ್ಟ್. ಪ್ರಯತ್ನ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಹ್ಮ್. ಸೊ ಇವಾಗ ಯಾರನ ಆಕ್ಟಿಂಗ್ ಫೀಲ್ಡ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಅವರು ಯಾವ ತರ ಕ್ಯಾರೆಕ್ಟರ್, ಯಾವ ತರ ಸ್ಕಿಲ್ಸ್ ಇರ್ಬೇಕು ಅವ್ರಿಗೆ? ಸೊ ಫಸ್ಟ್ ಸ್ಕಿಲ್ಸ್ ಅನ್ನೋದಕ್ಕಿಂತ ನಾನು ಫಸ್ಟ್ ಒಂದು ಕಲ್ತಿದ್ದ ಲೈಫ್ ಅಲ್ಲಿ, ನೀನು ಸಿನಿಮಾಗೆ ಹೋಗ್ಬೇಕಾ, ನಿನ್ಗೆ ಏನ್ ಗೊತ್ತಿಲ್ಲ, ಆಕ್ಟಿಂಗ್ ಗೊತ್ತಿಲ್ಲ, ಹ್ಮ್. ಡಾನ್ಸ್ ಗೊತ್ತಿಲ್ಲ, ಸಿನಿಮ್ಯಾಟಿಕ್ ಫೈಟ್ ಏನಂತ ಗೊತ್ತಿಲ್ಲ, ಹ್ಮ್. ಸಿನಿಮಾಗೆ ಹೋಗಿಂದ ಮುಂಚೆ ಫಸ್ಟ್ ಇದನ್ನ ಕಲಿ. ಹೋಗು ಥಿಯೇಟರ್ ಜಾಯ್ನ್ ಆಗು, 2 ವರ್ಷ 1 ವರ್ಷ ಆಕ್ಟಿಂಗ್ ಕಲಿ, ಅವ್ರ ಜೊತೆ ಫೈಟ್ ಕ್ಲಾಸ್ ಹೋಗು, ಡ್ಯಾನ್ಸ್ ಕ್ಲಾಸ್ ಹೋಗು, ಆಮೇಲೆ ಇಲ್ಲಿಗ್ ಬಾ. ಥಿಯೇಟರ್ ಆಕ್ಟಿಂಗು ಸಿನಿಮಾ ಆಕ್ಟಿಂಗು ತುಂಬಾ ಡಿಫ್ರೆಂಟ್ ಇದೆ, ತುಂಬಾ ತುಂಬಾ ಅಂದ್ರೆ ತುಂಬಾ ಇದೆ. ನೀ ಅಲ್ಲಿಗೆ ಬಂದು ಇಲ್ಲಿಗೆ ಮತ್ತೆ ಸಿನಿಮಾ ಆಕ್ಟಿಂಗ್ ಕಲಿಬೇಕಾದ್ರೆ ನಿಂಗೆ ಒಂದು 6 ಮಂತ್ಸ್ ಬೇಕು. ಹ್ಮ್. ಸಿನಿಮ್ಯಾಟಿಕ್ ಆಕ್ಟಿಂಗ್ ಹೆಂಗೆ ಅಂತ, ಥಿಯೇಟರ್ ಎಲ್ಲ ಓವರ್ ಎಕ್ಸೈಟ್ಮೆಂಟ್ ಇರುತ್ತೆ, ಓವರ್ ಆಕ್ಟಿಂಗ್ ಮಾಡ್ಬೇಕು, ತುಂಬಾ ಅಲ್ಲಿ ಫೀಲ್ ತುಂಬಾ ಕನೆಕ್ಟ್ ಆಗ್ತೀವಿ. ಸೊ ಹ್ಮ್. ಇಲ್ಲಿ ಬಂದಾಗ ಅಷ್ಟು ತಗೊಳಲ್ಲ ಜನ, ಡೈರೆಕ್ಟ್ ತಗೊಳಲ್ಲ. ಸೊ ಹ್ಮ್. ಜನಕ್ಕೆ ನಾನು ಹೇಳೋದೇ ಇಷ್ಟ, ಒಬ್ಬ ಆಕ್ಟರ್ಗೆ ಫಸ್ಟ್ ಕಲೀರಿ, ಕಲ್ತ್ಕೊಂಡ್ ಬನ್ನಿ.
ಇದೆ ಪ್ರೊಡ್ಯೂಸರ್ ಡ್ಯಾಡಿ ಆದ್ರೆ ಅವ್ರ ಮಗ ಹೀರೋ. ಏನು ಗೊತ್ತಿಲ್ಲ, ನಾನು ನೋಡಿದೀನಿ, ತುಂಬಾ ಸಿನಿಮಾ ನೋಡಿದೀನಿ, ವರ್ಕ್ ಮಾಡಿದೀನಿ ಅಂತ ಎಲ್ಲ. ಏನು ಗೊತ್ತಿಲ್ಲದೆ ನಾನೇ ಸಂವೇರ್ ನಾನು ಹೇಳ್ಕೊಟ್ಟಿದ್ದೀನಿ ಹೀರೋ. ಹ್ಮ್ ಹಿಂಗ್ ಮಾಡಿ ಸರ್, ಇದು ಡೈಲಾಗ್ ಹಿಂಗ್ ಬರುತ್ತೆ, ಸಿಚುವೇಶನ್ ಹಿಂಗಿದೆ, ಸೊ ಹಿಂಗ್ ಮಾಡಿ. ಸೊ ನಾನೇ ಹೇಳ್ಕೊಟ್ಟಾಗ ಗೊತ್ತಾಗುತ್ತಲ್ಲ. ಎಸ್. ದುಡ್ಡು ಮುಖ್ಯ ಆಗಲ್ಲ, ಫಸ್ಟ್ ನಿನ್ ಕಲಿಕೆ, ನಿನ್ ಹ್ಮ್ ಏನ್ ನಾಲೆಡ್ಜ್ ಇರುತ್ತೆ ಅದೇ ಲೈಫ್ ಮುಖ್ಯ ಆಗುತ್ತೆ. ಅಮೇಸಿಂಗ್. ಸೊ ಇವಾಗ ನಿಮ್ಮ ಲೈಫ್ ಹೇಗಿದೆ ಸರ್? ನಾವು ಲೈಫ್ ಓಕೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಐ ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ ರಿಲೀಸ್ಗೋಸ್ಕರ. ನನ್ಗೂ ಆ ಶಿಳ್ಳೆ ಚಪ್ಪಾಳೆ ಕೇಳ್ಬೇಕನ್ನೋ ಆಸೆ ಇದೆ. ಸೊ ನೋಡೋಣ, ARR ಸಿನಿಮಾ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ ಅದಕ್ಕೆ. ಎಸ್. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಜೈಲರ್ 2 ಹೇಗಿತ್ತು ಸರ್? ಆ ಸೆಟ್ ಹೇಗಿತ್ತು? ನಿಮ್ಗೆ ಫ್ರೆಂಡ್ಸ್ ಆದ್ರ ಸೆಟ್ ಅಲ್ಲಿ ಏನೇನ್ ಮಾಡಿದ್ರಿ? ಹೇಗಿತ್ತು ಎಲ್ಲ ಹೇಳಿ ಸರ್. ಸೊ ನನ್ಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಬಂದ್ರೆ, ನಮ್ ತಮಿಳ್ ಸಿನಿಮಾ ಅನ್ನೋದು ಫಸ್ಟ್. ಸೊ ಅದು ನನ್ಗೆ ತುಂಬಾ ದೊಡ್ಡ ಪಾತ್ರ ಅಂತ ಹೇಳಲ್ಲ. ಸೊ ಸಮ್ವೇರ್ ಒಂದು 200 ಪೀಪಲ್ಸ್ ಅಲ್ಲಿ ಒಂದು 5 to 6 ಮೆಂಬರ್ಸ್ ಸೆಲೆಕ್ಷನ್, ಅದ್ರಲ್ಲಿ ನಾನೊಬ್ಬ ಇದ್ದೆ. ಸೊ ಎಂಟ್ರಿ, ಆ ಸೆಟ್ಟಿಗೆ ಎಂಟ್ರಿ ಆದೆ. ಆ ದೊಡ್ಡ ಸೆಟ್ ಫುಲ್ ಆಲ್ಮೋಸ್ಟ್ ಹೆಂಗಿತ್ತು ಅಂದ್ರೆ ಅದು ಹೇಳಕ್ಕಾಗಲ್ಲ. ದೊಡ್ಡ ದೊಡ್ಡ ಸಿನಿಮಾ ಸೆಟ್ ಗಳಂದ್ರೆ ಹಂಗಿರುತ್ತೆ ಅದು ತುಂಬಾ. ಸೊ ಹ್ಮ್ ರಜನಿ ಸರ್ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಹಿಂಗ್ ಕೂತಿದ್ರು, ಎಲ್ಲರೂ ಹಿಂಗ್ ಎದ್ ನೋಡಿದ್ರು ಸರ್ ಅಂತ. ಎಲ್ಲರೂ ಬಂದ ತಕ್ಷಣ ಅವರೇ ಹಿಂಗ್ ಕೈ ಮುಗ್ದಿ ನಮಸ್ಕಾರ ಮಾಡಿ, ದೆನ್ ಆಮೇಲೆ ನಮ್ಮ ಹತ್ರ ಬಂದ್ ಮಾತಾಡ್ಸಿದ್ರು ನಮ್ಮ ಹತ್ರ. ಹೆಂಗಿದ್ದೀರಪ್ಪ ನೀವೆಲ್ಲ, ಇಲ್ಲಿ ಯಾವ ಊರು ನಿಮ್ದು? ಸರ್ ಬೆಂಗಳೂರು. ಹೌದಾ, ಹೈಟ್ ಎಷ್ಟಿದ್ದೀರಾ ನೀವು? 6 ಇದೀನಿ ನಾನು. ಒಳ್ಳೇದಾಗ್ಲಿ, ಚೆನ್ನಾಗ್ ಮಾಡಿ. ಊಟ ಮಾಡಿದ್ರ? ಕೂತ್ಕೊಳ್ಳಿ ಆರಾಮಾಗಿ, ಇನ್ನು ಲೇಟ್ ಆಗುತ್ತೆ, ಕೂತ್ಕೊಳ್ಳಿ ಆರಾಮಾಗಿ ಅಂತ ಹಂಬಲ್ನೆಸ್ ಇದೆಯಲ್ಲ. ಅಷ್ಟು ಏಜ್ ಆಗಿ ವರ್ಲ್ಡ್ ವೈಡ್ ಫೇಮಸ್ ಆಗಿರೋ ರಜನಿಕಾಂತ್ ಸರ್ ಇವತ್ತು ಯಾರೋ ಒಬ್ಬ ಜಸ್ಟ್ ಬಿಗಿನರ್ ಆಕ್ಟರ್ಸ್ ನ ಅವರೇ ಬಂದಿ ಮಾತಾಡ್ಸಿ ಅವ್ರ ಟ್ರೀಟ್ ಇದೆಯಲ್ಲ, ಅದು ತುಂಬಾ ಖುಷಿ ಪಡ್ತು. ಹ್ಮ್ ಸೊ ನಿಮ್ಮ ಮೈಂಡ್ ಸೆಟ್ ಹೇಗೆ ವರ್ಕ್ ಆಗುತ್ತೆ ಸರ್? ನೀವು ಒಂದು ಸೆಟ್ಗೆ ಹೋಗ್ಬೇಕಂದ್ರೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀರ? ಫಸ್ಟ್ ನಾನು ನನ್ ಕ್ಯಾರೆಕ್ಟರ್ ಏನಂತ ಕೇಳ್ಕೊತೀನಿ. ಡೈಲಾಗ್ಸ್ ಇತ್ತು ಅಂದ್ರೆ ನಾನು ಸೆಂಡ್ ಮಾಡಿಸ್ಕೊತೀನಿ, ಇಲ್ಲ ನಾನು ಅಲ್ಲೇ ಸ್ಪಾಟಲ್ಲಿ ಹೋಗ್ತೀನಿ. ಸೊ ಫಸ್ಟ್ ನನ್ನ ಕ್ಯಾರೆಕ್ಟರ್ ಏನಂತ ಕೇಳ್ಕೊಂಡು ನಾನು ಅದಕ್ಕೆ ನಾನು ಡಿಫ್ರೆಂಟ್ ಆಗಿ ಇನ್ನು ಏನ್ ತೋರಿಸ್ಬೋದು, ನಾನು ಡೈರೆಕ್ಟ್ ಇನ್ನು ಹೇಗ್ ಅಪ್ರಿಶಿಯೇಟ್ ಮಾಡ್ಬೋದು. ಅವ್ರು ನನ್ನ ನೋಡಿ ಇಂಪ್ರೆಸ್ ಆಗ್ಬೇಕು. ನೀನು ಕ್ಯಾಮ್ರಾಮನ್ ಆಗಿರೋ ಡೈರೆಕ್ಟ್ ಅವ್ರು ಇಂಪ್ರೆಸ್ ಆದ್ರೆ ನಾನು ಆಡಿಯನ್ಸ್ಗೆ ಇಂಪ್ರೆಸ್ ಆದ್ರೆ. ಹ್ಮ್ ಸೊ ನನ್ಗೇನೋ ಒಂದು ಸ್ಮಾಲ್ ರೋಲ್ ಕೊಟ್ರ, ಬಿಗ್ ರೋಲ್ ಕೊಟ್ರ, ಅದನ್ನ ನೆಕ್ಸ್ಟ್ ಲೆವೆಲ್ ಹೇಗ್ ತಗೊಂಡ್ ಹೋಗ್ಬೇಕು ಅನ್ನೋದು ಫಸ್ಟ್ ಪ್ರಿಪೇರ್ ಆಗಿ. ಹ್ಮ್ ಸೊ ನೋಡ್ತೀನಿ ಸಿನಿಮಾಗಳನ್ನ, ಯಾವ ತರ ಕ್ಯಾರೆಕ್ಟರ್ಸ್. ಸೊ ವಿಲ್ಲರಂಗ ಭಾಷಾ ಅಂತ ಸುದೀಪ್ ಸರ್, ಅದಕ್ಕೂ ನಾನು ಶಾರ್ಟ್ ಲಿಸ್ಟ್ ಆಗಿದ್ದೆ. ಹ್ಮ್ ಶಾರ್ಟ್ ಲಿಸ್ಟ್ ಆಗಿ ಇದನ್ನ ಅಲ್ಲೇ ಹೋದೆ. ಐ ಡೋಂಟ್ ನೋ, ಇನ್ನೂ ಸಿನಿಮಾ ಸ್ಟಾರ್ಟ್ ಆಗಿಲ್ಲ ಅದು. ಶಾರ್ಟ್ ಲಿಸ್ಟ್ ಆಗಿ ಅನೂಪ್ ಸರ್ ಅವ್ರ ಆಫೀಸ್ಗೆ ಹೋಗಿ ಆಡಿಷನ್ ಕೊಟ್ಟು ಬಂದೆ. ಸೊ ಅಲ್ಲೂ ನಾನು ಜಸ್ಟ್ ಒಂದ್ ಸ್ಟ್ರಾಟಜಿ ಯೂಸ್ ಮಾಡಿದ್ದೇನಂದ್ರೆ, ಅವ್ರದ್ದು ಫಸ್ಟ್ ರಂಗಿತ ರಂಗ, ಅದಾದ್ಮೇಲೆ ಆ ಸುದೀಪ್ ಸರ್ದು ಒಂದು ಮೂವಿ ಬಂತು, ಹೆಸರು ಮರ್ತಿದೀನಿ, ಹ್ಮ್ ವಿಕ್ರಾಂತ್ ರೋಣ. ಸೊ ಓಕೆ. ನೀವು ಆ ಸಿನಿಮಾಗಳು ನೀವು ಅಬ್ಸರ್ವ್ ಮಾಡಿದ್ರೆ ಎವ್ರಿ ಕ್ಲೈಮ್ಯಾಕ್ಸ್ ಒಂದು ಸೈಕೋ ಥ್ರಿಲ್ಲರ್ ಅನ್ನೋದು ಇಟ್ಟಿರ್ತಾರೆ ಕ್ಯಾರೆಕ್ಟರ್. ಹ್ಮ್ ಅಬ್ಸರ್ವ್ ಮಾಡಿ, ಓಕೆ. ಎವ್ರಿ ಕ್ಲೈಮ್ಯಾಕ್ಸ್ ಅಲ್ಲಿ ಮುಂದೆ ಒಬ್ಬ ಸೈಲೆಂಟ್ ಆಗಿ ಬಂದಿರ್ತಾನೆ. ಹ್ಮ್ ಫಸ್ಟ್ ಸೀನ್ ಅಲ್ಲಿ ಒಂದ್ ಸೈಲೆಂಟ್ ಕ್ಯಾರೆಕ್ಟರ್, ತುಂಬಾ ನಾರ್ಮಲ್ ಆಗಿ ಮಾತಾಡ್ತಾ ಹಿಂಗಿರುತ್ತೆ. ಬಟ್ ದಿಢೀರ್ ಅಂತ ಕ್ಲೈಮ್ಯಾಕ್ಸ್ ಹೋದ್ರೆ ಅವನೇ ವಿಲನ್, ಗೊತ್ತೇ ಇರಲ್ಲ. ಹ್ಮ್ ಒಂಥರ ಫುಲ್ ಸೈಕೋ ಕ್ಯಾರೆಕ್ಟರ್ ಇರುತ್ತೆ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು, ಓಕೆ ಇದ್ರಲ್ಲಿ ಏನಾದ್ರು ಇರ್ಬೋದಾ, ಡೋಂಟ್ ನೋ. ಹ್ಮ್ ಸೊ ರಿಪೀಟ್ ಆಗಿದೆ ಕ್ಯಾರೆಕ್ಟರ್ ಅಂತ. ಸೊ ಅದಕ್ಕೆ ತಕ್ಕಂತ ನಾನು ಅದನ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹ್ಮ್ ಸೊ ಇದು ನನ್ನ ಸ್ಟ್ರಾಟಜಿ ಯಾವಾಗ್ಲೂ ಯೂಸ್ ಮಾಡಿ. ಸೊ ಹೇಗೆ ನೀವು ಪ್ರಿಪೇರ್ ಮಾಡ್ತೀರಾ ಸರ್? ನಿಮ್ಮ ಮೈಂಡ್ ಮೆಂಟಲಿ ಫಾರ್ ನೆಗೆಟಿವ್ ಆರ್ ಇಂಟೆನ್ಸ್ ರೋಲ್ಸ್? ಸರ್ ಫಸ್ಟ್ ಒಂದು ಇಂಟೆನ್ಸ್ ರೋಲ್ ಆಗಿರ್ಬೋದು, ನೆಗೆಟಿವ್ ರೋಲ್ ಆಗಿರ್ಬೋದು. ನೀವ್ ಏನಾದ್ರು ಒಂದು ಆಡಿಷನ್ ಕೊಡಕ್ ಹೋಗ್ತೀನಿ ಅಂತ ಅಂದಾಗ, ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಇಂದ ಅವ್ರು ಬೇರೆ ತರ ಇರುತ್ತೆ. ನೆಗೆಟಿವ್ ರೋಲ್ ನೀವ್ ಹಿಂಗ್ ಬರ್ತೀರಾ, ಸೊ ನಾನು ಹಿಂಗ್ ಶೂಟ್ ಮಾಡ್ತೀನಿ, ಕ್ಯಾರೆಕ್ಟರೈಸೇಷನ್ ಹಿಂಗಿರುತ್ತೆ ಅಂತ. ನೀ ಆಸ್ ಆಡಿಷನ್ ಕೊಡೋಕೆ ಒಂದು ನೆಗೆಟಿವ್ ರೋಲ್ ಹೋಗ್ತೀನಿ ಅಂದಾಗ
ನೀನಲ್ಲಿ ಕೋಪ ತೋರ್ಸ್ಬೇಕಾಗಿರುತ್ತೆ, ಅಳು ತೋರ್ಸ್ಬೇಕಾಗಿರುತ್ತೆ, ನಗು ತೋರ್ಸ್ಬೇಕಾಗಿರುತ್ತೆ, ಒಬ್ಬ ಹುಚ್ಚ ಹೇಗಿರ್ತಾನೋ ತೋರ್ಸ್ಬೇಕಾಗಿರುತ್ತೆ. ಸೊ ಹ್ಮ್ ಅವ್ರು ಕೇಳೋದೇ ಇಷ್ಟು, ಹ್ಮ್ ನೀನ್ ನಗ್ಬೇಕು, ಅಳ್ಬೇಕು, ನಗಿಸ್ಬೇಕು ನಾವು. ನೀನ್ ಮಾಡೋ ಒಂದು ಇದು. ನಾನ್ ರೀಸೆಂಟ್ ಆಗಿ ನಿಮ್ಗೆ ಒಡ ಚೆನ್ನಾಗಿ ನೋಡಿದ್ದೀರ ಯಾವ್ದು ತಮಿಳಲ್ಲಿ? ಸರ್? ನೋ. ಒಡ ಚೆನ್ನಾಗಿ ಧನುಷ್ ಸರ್, ಹ್ಮ್ ವೆಟ್ರಿ ಮಾರನ್ ಸರ್ ಅಂತ ಡೈರೆಕ್ಟರ್. ಹ್ಮ್ ಅವರ ಅಸಿಸ್ಟೆಂಟ್ ಈಗ ಒಂದು ಸಿನಿಮಾ ಆಗ್ತಿದೆ. ಸೊ ಒಂದು ಆಡಿಷನ್ ಕಾಲ್ ಆಯ್ತು. ಸೊ ನಾನು ಹೋದೆ. ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಬಿಫೋರೆ. ನಾನೇ ಲಾಸ್ಟ್ ಕೊಟ್ಟಿದ್ದು. ನಾನು ದೊಡ್ಡ ಆಕ್ಟರ್ ಅಂತ ಅಪ್ರಿಷಿಯೇಟ್ ನಾನೇ ಮಾಡ್ಕೋತಾ ಇಲ್ಲ. ಜಸ್ಟ್ ನಡೆದಿರೋ ಸೀನ್ ಮಾತ್ರ ನಾನು ಹೇಳ್ತಾ ಇರೋದು ಅಷ್ಟೇ. ಅಲ್ಲಿಗೆ ಹೋದಾಗ ಲಾಸ್ಟ್ ನಾನೇ ಕೊಟ್ಟಿದ್ದು. ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಅವ್ರು ಯಾರೋ ಬಂದ್ರು. ಸಮ್ ಬೇರೆಯವರೆಲ್ಲ ಈ ಪ್ರೀತಿಯನ್ನ ನೀನ ನಂಬ್ತೀನಿ ಹಂಗೆ ಹಿಂಗೆ ಅಮ್ಮ ಅದೇನೋ ಹೇಳ್ತಾ ಇದ್ರು. ಅವ್ರು ಸುಮ್ನೆ ಕೂತಿದ್ರು. ನಾನು ಯಾವಾಗ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದೆ, ಅಕ್ಕಪಕ್ಕ ನಿಂತಿರೋರೆಲ್ಲ ಫಸ್ಟ್ ಎದುರುಗಡೆ ಹಿಂಗ್ ಬಂದು ನಿಂತ್ಕೊಂಡ್ರು. ಮುಗಿದ ತಕ್ಷಣ ವೆಟ್ರಿಮಾರನ್ ಸರ್ ಆಕ್ಚುಲಿ ಇಸ್ ಅ ಫೇಮಸ್ ಡೈರೆಕ್ಟರ್ ಇನ್ ತಮಿಳ್ ಇಂಡಸ್ಟ್ರಿ. ಹ್ಮ್ ಫೇಮಸ್. ಓಕೆ. ಅವರ ಕೋ ಡೈರೆಕ್ಟರ್. ಹ್ಮ್ ಸೊ ಅವರೇ ನಿಂತಿ ಕೂತ್ಕೊಂಡಿದ್ದವ್ರು ನಿಂತಿ ಕ್ಲಾಪ್ಸ್ ಮಾಡಿದ್ರು. ಹ್ಮ್ ಸೊ ನನ್ಗೆ ಅವಾಗ ಅನಿಸ್ತು, ಓಕೆ ಇಷ್ಟ ಆಗಿದೆ ಅವ್ರಿಗೆ. ಹ್ಮ್ ಸೊ ಒಬ್ಬ ಡೈರೆಕ್ಟರ್ ಯಾವತ್ತು ಆತರ ಕ್ಯಾರೆಕ್ಟರ್ ಗಳನ್ನ ಹುಡುಕ್ತಾ ಇರ್ತಾರೆ. ಸೊ ಅದನ್ನ ಕೊಡೋಕ್ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಏನಾದ್ರು ಒಂದಾಗುತ್ತೆ. Yeah. ಹಾ. ನಿಮಗೆ ಯಾವ ತರ ಡಿಫಿಕಲ್ಟ್ ಟೈಮ್ಸ್ ಬಂದ್ರೆ ಹೇಗ್ ಮೋಟಿವೇಟ್ ಮಾಡ್ಕೊಂತೀರಾ ಸರ್? ಆಗೋದೆಲ್ಲ ಒಳ್ಳೇದ್ಕೆ. ಕರೆಕ್ಟ್, ಅದು ಕರೆಕ್ಟ್. ಆಲ್ ಇಸ್ ವೆಲ್. ಏನೇ ಹಾ. ಬರ್ಲಿ, ಏನೋ ರಾಂಗ್ ನಾನೇ ತಪ್ಪು ಮಾಡೋದ್ನ ಅದೇ ತಪ್ಪಾಯ್ತಾ, ಏನೋ ಲೈಫಲ್ಲಿ ತುಂಬಾ ಬಿದ್ದ, ಇಲ್ಲ ಇದನ್ನ ಏನೋ ಲೆಸನ್ಸ್ ಇದೆ. ಓಕೆ, ಹ್ಮ್ ಆಗೋದೆಲ್ಲ ಒಳ್ಳೇದಕ್ಕೆ, ತಲೆ ಕೆಡಿಸ್ಕೊಬೇಡ, ಮುಂದೆ ಹೋಗು. ಮತ್ತೆ ಸಾರ್ಟ್ ಔಟ್ ಆಗುತ್ತೆ ಎಲ್ಲ. ಹಿಂಗೆ ಇರಲ್ಲ ಅಲ್ಲ ಪ್ರಾಬ್ಲಮ್ಸ್, ಮತ್ತೆ ಹ್ಮ್ ಸರಿ ಆಗುತ್ತೆ ಅಲ್ಲ ಅಷ್ಟೇ. ಸೊ ನಿಮ್ಮ ಫ್ಯೂಚರ್ ಡ್ರೀಮ್ ಯಾರ್ ಹತ್ರ ನೀವು ಡೈರೆಕ್ಟರ್ ಅವ್ರ ಪ್ರೊಡ್ಯೂಸರ್ ಅವ್ರ ಫಿಲಮ್ ಅಲ್ಲಿ ಮಾಡ್ಬೇಕಂತ ಯಾರ ಆಕ್ಟರ್ ಅವ್ರ ಆಕ್ಟ್ರೆಸ್ ಹತ್ರ ನೀವು ಫಿಲಮ್ ಅಲ್ಲಿ ಮಾಡ್ಬೇಕಂತ ಇದ್ದೀರಾ ಸರ್? ಆತರ ಪ್ರೊಡಕ್ಷನ್ ಅಂತ ಕನ್ನಡದಲ್ಲಿ ಬಂದ್ರೆ ತುಂಬಾ ಇದೆ. ನಾನು ಹೇಳೋದೇ ತುಂಬಾ ದೊಡ್ಡದು. ಕೆವಿಎನ್ ಪ್ರೊಡಕ್ಷನ್ಸ್ ಆಗಿರ್ಬೋದು, ಹೊಂಬಾಳೆ ಪ್ರೊಡಕ್ಷನ್ಸ್ ಆಗಿರ್ಬೋದು, ಸಮ್ PRK ಪ್ರೊಡಕ್ಷನ್ಸ್ ಆಗಿರ್ಬೋದು, ಈಗ ನಮ್ಮ ರಕ್ಷಿತ್ ಸರ್ ರೇಡಿಯೋ ಪ್ರೊಡಕ್ಷನ್ಸ್ ಇದೆ, ಹ್ಮ್ ಅವ್ರಾಗಿರ್ಬೋದು. ಸೊ ಇದೆ ತುಂಬಾ, ಅವ್ರ ಜೊತೆ ಮಾಡ್ಬೇಕು ಅಂತ. ಹ್ಮ್ ನಾನು ಅವಾಗ ಎಷ್ಟ್ ಸಲ ಮೀಟ್ ಆದಾಗ ನಾನು ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಕರೆಕ್ಟಾಗಿ ಮಾತಾಡ್ಸಕ್ ಆಗ್ಲಿಲ್ಲ. ಹ್ಮ್ ಅವಾಗ ನಾನು ಒಂದು ಥಿಂಕ್ ಮಾಡಿದೆ, ಓಕೆ ಲೈಫ್ ಹಿಂಗೆ ಇರಲ್ಲ ಅಲ್ವಾ, ಮುಂದೆ ಸಿಗ್ತೀವಾ, ಹಾ ಸಿಗೋಣ, ಮುಂದೆ ಸಿಗೋಣ, ಡೈರೆಕ್ಟ್ ಆಗಿ ಮಾತಾಡ್ಸೋಣ, ಅವಾಗ ಕರೆಕ್ಟ್ ಆಗಿರುತ್ತೆ ಅಂತ ಅಷ್ಟಿದೆ ನಂದು. ಸೂಪರ್ ಸರ್. ಸೊ ವಾಟ್ ಕೈಂಡ್ ಆಫ್ ರೋಲ್ಸ್ ನೀವು ಡ್ರೀಮ್ ಮಾಡ್ತೀರಾ ಸರ್ ಮುಂದೆ ಮಾಡ್ಬೇಕಂತ? ಮುಂದೆ ಸೀರಿಯಸ್ಲಿ ನಾನು ನೆಗೆಟಿವ್ ರೋಲ್ ತುಂಬಾ ಇಷ್ಟ ಪಡೋದ್ರಾಗಿರ್ಬೇಕು. ಸೊ ಅದೇ ಮಾಡೋಕ್ ಟ್ರೈ ಮಾಡ್ತೀನಿ ಆದಷ್ಟು. ಹ್ಮ್ ಸೊ ಆಕ್ಷನ್ ಸಿನಿಮಾಗಳೇ ನಂಗೆ ತುಂಬಾ ಇಷ್ಟ. ಹ್ಮ್ ಹ್ಮ್ ಆ ತರ ಸಿಕ್ಕಿದ್ರೆ ಮಾಡ್ತೀನಿ. ಸಮ್ ಟೈಪ್ ಮಲಯಾಳಂ ಮೂವಿಲಿ ಮಾರ್ಕೋ ಅಂತ. ಸೊ ಆ ತರ ಆಗಿರ್ಬೋದು. ನಮ್ ಕನ್ನಡ ಸಿನಿಮಾದಲ್ಲಿ ಆಕ್ಷನ್ ಸಿನಿಮಾ ಅನ್ನೋದು ನಾನ್ ನೋಡ್ದಂಗೆ ತುಂಬಾ ಕಮ್ಮಿ, ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಹ್ಮ್ ಈಗ ರೀಸೆಂಟ್ ನೋಡ್ದಂಗೆ KD ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು. ದೆನ್ ಈಗ ಟಾಕ್ಸಿಕ್ ಬರ್ತಾ ಇದೆ, ಐ ಡೋಂಟ್ ನೋ ಅದೇಗಿದೆ ಅಂತ. ಸಮ್ ಕ್ಲಿಪ್ಸ್ ಗಳ ನೋಡಿದ್ರೆ ಇದು ಒಳ್ಳೆ ಆಕ್ಷನ್ ಸಿನಿಮಾ ಅಂತ ನೋಡ್ಬೋದು. ಸೊ ಆಕ್ಷನ್ ಸಿನಿಮಾ ಅಂತ ಬಂದಾಗ ಅದಕ್ಕೊಂದು ಕ್ವಾಲಿಟಿ ಇರುತ್ತೆ, ಅದೇ ತರ ಕೊಟ್ರೆ ಸರಿ. ಅದನ್ನ ಹ್ಮ್ ಸ್ವಲ್ಪ CG ಅದೆಲ್ಲ ಮಾಡ್ಕೊಂಡು ಏನೇನೋ ಮಾಡ್ಬಿಡ್ತಾರೆ, ಅದನ್ನ ಅದು ಅಸಹ್ಯ, ನೋಡೋರಿಗೆ ಅಸಹ್ಯ ಅನ್ಸ್ಬಿಡುತ್ತೆ. ಸೊ ಹಾ. ಆತರ ಮಾಡಬಾರ್ದು. ಸೊ ರಿಯಲಿಸ್ಟಿಕ್ ಆಗಿ ಕೊಟ್ರೆ ಜನ ಮೆಚ್ತಾರೆ. ಇವಾಗ ಸೀರಿಯಲ್ಸ್ ಅಲ್ಲಿ ಅವ್ರು ನೆಗೆಟಿವ್ ರೋಲ್ ಪ್ಲೇ ಮಾಡ್ತಾರೆ ಆಕ್ಟರ್ಸ್. ಸೊ ಜನರಿಗೆ ಇದು ಮಿತ್ ಇದೆ. ನ್- ನನಗನ್ಸುತ್ತೆ, ಯಾಕಂದ್ರೆ ನೆಗೆಟಿವ್ ಯಾರ್ಯಾರು ರೋಲ್ ಮಾಡ್ತಾರೋ ರಿಯಲ್ ಲೈಫ್ ಅಲ್ಲಿ ಹಾಗೆ ಇರ್ತಾರೆ ಅಂತ ಒಂದು ಮಿತ್ ಇದೆ ಓಕೆ, ಆಡಿಯನ್ಸ್ಗೆ. ಸೊ ಅದ್ ಹೇಗ್ ಬ್ರೇಕ್ ಮಾಡ್ತೀರಾ? ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀರಾ ಆಡಿಯನ್ಸ್ಗೆ? ಆಡಿಯನ್ಸ್ಗೆ ಮೇನ್ ಆಗಿ ನಾನು ಅವಾಗ್ಲೇ ಹೇಳ್ದಂಗೆ ನಮ್ಮ ಪಾತ್ರಗಳು ಅಷ್ಟು ಮುಖ್ಯ ಆಗುತ್ತೆ ಹ್ಮ್ ಆಡಿಯನ್ಸ್ಗೆ. ಇವಾಗ ನೀವೇನೋ ನನ್ಗೇನೋ ಒಂದು ಕನ್ವೆ ಮಾಡಿ ಹೇಳ್ತಿದೀನಿ ಅಂದಾಗ ಅದು ನಿಮ್ಮೊಂದು ಕ್ಯಾರೆಕ್ಟರ್. ಹ್ಮ್ ಅದನ್ನ ಕನ್ವೆ ಮಾಡೋದ್ರಿಂದ ನನಗೆ ಅರ್ಥ ಆಗ್ತಿರೋದು. ಹ್ಮ್
ಸೊ ಮೇನ್ ನೀನೋ ಒಂದು ಡೈಲಾಗ್ಸ್ ಆಗ್ಲಿ ಪ್ರತಿಯೊಂದು ಏನೋ ಹೇಳ್ತಿದೀನಿ ಅಂತ ಅಂದ್ರೆ ಅದು ಜನಕ್ಕೆ ನೀ ಅರ್ಥ ಮಾಡ್ಸೋ ತರ ನೀನ್ ರೆಡಿ ಆಗಿರ್ಬೇಕು. ಹ್ಮ್ ಸೊ ಯಾವ ತರ ಅಡ್ವೈಸ್ ಆರ್ ಮೆಸೇಜ್ ಕೊಡ್ತೀರಾ ಸರ್ ಅಸ್ಪೈರಿಂಗ್ ಆಕ್ಟರ್ಸ್ ಯಾರು ಇವಾಗ ಫಿಲಂ ಇಂಡಸ್ಟ್ರಿಯಲ್ಲಿ ಬರ್ತಾ ಇದ್ದಾರೆ? ಲೈಫ್ ಅಲ್ಲಿ ತುಂಬಾ ಜನ ಏಳು ಬೀಳು ಕಾಮನ್. ತುಂಬಾ ಜನ ದಾರಿಗೆ ಬರ್ತಾ ಬರ್ತಾ ತುಂಬಾ ಜನ ಅಪ್ರಿಶಿಯೇಟ್ ಮಾಡೋರು ಇರ್ತಾರೆ, ತುಂಬಾ ಜನ ಕೆಳಗಡೆ ಹಾಕೋರು ಇರ್ತಾರೆ. ನಾನು ಎರಡೂನು ನೋಡಿದೀನಿ. ಆ ಕೆಳಗಡೆ ಹಾಕ್ತಾ ನಾನು ಕುಗ್ಲಿಲ್ಲ, ಮೇಲ್ಗಡೆ ನನ್ನ ಹೊಗ್ಳಿ 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 ಅಟ್ಟಕ್ಕೇರಿಸ್ತಾರೆ ನೋಡಿ, ಅವ್ರು ನಂಬರೋದು ಜಾಸ್ತಿ. ಹ್ಮ್ ಸೊ ನೀ ಏನೋ ಒಂದ್ ತಪ್ಪು ಮಾಡಿದಾಗ ಹೊಗಳಿಕೆನೂ ಇರುತ್ತೆ, ಅದ್ರ ಬೈಯೋದು ಇರುತ್ತಲ್ಲ, ಅವ್ರನ್ನ ನಂಬಿ ಸೀರಿಯಸ್ಲಿ ಅದು ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡ್ರೆ ಬೆಸ್ಟ್. ಫಸ್ಟ್ ನಾ ಹೇಳ್ಬೇಕಂದ್ರೆ ಕಲೀರಿ, ಅಷ್ಟೇ ಕಲೀರಿ, ಕಲ್ತ್ಕೊಂಡ್ ಬನ್ನಿ, ಹ್ಮ್ ಹೆದರ್ಬೇಡಿ ಅಷ್ಟೇ. ಎದುರಿಸ್ತಾರೆ ತುಂಬಾ ಜನ ಇದ್ದಾರೆ. ಹೆದರ್ಬೇಡಿ, ಯಾರಿಗೆ ಯಾವ್ದು ಹೆದರ್ಬೇಡಿ. ನಿನ್ ಟ್ಯಾಲೆಂಟ್ ಇತ್ತಾ, ಅವ್ರ ಹತ್ರ ದುಡ್ಡು ಇರ್ಲಿ ಏನಿರ್ಲಿ ಅದು ಸೆಕೆಂಡ್ರಿ. ನಿನಗೊಂದು ಟ್ಯಾಲೆಂಟ್ ಇತ್ತಾ, ಆ ಟ್ಯಾಲೆಂಟ್ ನ ನೀನ ಮಾತ್ರ ಕಾಪಾಡ್ಕೋ. ಒಂದಲ್ಲ ಒಂದಿನ ಆ ಟ್ಯಾಲೆಂಟ್ ನಿನ್ಗೆ ಅನ್ನ ಹಾಕತ್ತೆ. ಹ್ಮ್ ಅಮೇಜಿಂಗ್. ಸೊ ಎಷ್ಟು ಇಂಪಾರ್ಟೆಂಟ್ ಸರ್ ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಇನ್ ಆಕ್ಟರ್ಸ್ ಜರ್ನಿ? ಸಾರಿ, ಪೇಷನ್ಸ್ ಅಂಡ್ ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟ್ ಸರ್? ಅದು ತುಂಬಾ ಇಂಪಾರ್ಟೆಂಟ್. ಲೈಫ್ ಅಲ್ಲಿ ಏನೋ ಮಾಡ್ತಾ ಮಾಡ್ತಾ ಆಗ್ಲಿಲ್ಲ ಅಂತ ಒಂದು ದೂರ ಹೋಗಿದಾಗ ಕಾಯಿ. ನಾನು ಕೆಲವೊಂದ್ ಟೈಮ್ 6 ತಿಂಗಳು, 7 ಮಂತ್ಸ್, 8 ಮಂತ್ಸ್ ತುಂಬಾ ವೇಟ್ ಮಾಡಿದ್ದೀನಿ. ಅವಾಗ ಹ್ಮ್ ನಾನು ಕೂಗ್ಲಿಲ್ಲ, ಏನೂ ಆಗ್ತಿಲ್ಲ ಬಿಡು ಹೊಂಟೋಗೋಣ. ತಾಯಿ ಸುಮ್ನೆ ಕೂತ್ಕೊಳ್ಳೋದಲ್ಲ, ವರ್ಕ್ ಮಾಡೋದ್ರ ಬಗ್ಗೆ ಏನಾದ್ರು ಆಕ್ಟಿಂಗ್ ಕಲಿ, ಮೋನೋಲಾಗ್ ಮಾಡು, ಶೂಟ್ ಮಾಡಿ ಇಟ್ಕೋ. ಸೊ ಹೋಗು, ಆಡಿಷನ್ಸ್ ಗಳು ಕಳಿಸ್ತಾ ಇರ್ತಾರೆ, ಸೊ ಆ ಪೇಜ್ ಫಾರ್ವರ್ಡ್ ಮಾಡ್ತಾ ಇರು. ಎಲ್ಲೋ ಒಂದ್ 10 ಪೇಜ್ ಫಾರ್ವರ್ಡ್ ಮಾಡಿದ್ರೆ ಇಬ್ರಿಗೆ ಇಷ್ಟ ಆಗಲ್ವಾ, ಒಬ್ರಿಗೆ ಇಷ್ಟ ಆಗಲ್ವಾ, ಈ ತರ. ಸೊ ಅದನ್ನ ಲೈಫ್ ಅಲ್ಲಿ ಅಳವಡಿಸ್ಕೋಬೇಕಷ್ಟೇ. ಹ್ಮ್ ಸೊ ಆಡಿಯನ್ಸ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನ್ ನೋಡ್ಬೋದು, ಹೇಗೆ ಫೀಲ್ ಮಾಡ್ಬೋದು ಅಂತ ಹೇಳಿ ಸರ್. ಹ್ಮ್. ಪಕ್ಕ ವಾವ್ ಅಂತ ಫೀಲ್ ಆಗ್ಬೋದು, ಆಗುತ್ತೆ ಅಂತ ನಾನು ತುಂಬಾ ನಂಬಿಕೆ ಇಟ್ಕೊಂಡಿದೀನಿ. ಹ್ಮ್ ಆ ನೋಡೋಣ. ನನ್ ಪ್ರಕಾರ ನಾನ್ ನೋಡ್ದಂಗೆ ಎಲ್ಲಾ ಕಡೆಯಿಂದ ಒಂದ್ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಹ್ಮ್ ಏನಿದ್ರು ಜನಗಳು ಅದನ್ನ ಹೇಗ್ ತಗೋತಾರೆ ಅನ್ನೋದೇ ಅಷ್ಟೇ ಆಗುತ್ತೆ. ಎಸ್. ನಿಮ್ಮ ಆಕ್ಟಿಂಗ್ ಜರ್ನಿಯಲ್ಲಿ ಒನ್ ಮೆಮೊರಬಲ್ ಫನ್ನಿ ಮೂಮೆಂಟ್ ಯಾವ್ದನ ಇರುತ್ತೆ, ಬಟ್ ಯಾವ್ದನ ಒಂದ್ ಹೇಳಿ. ಆ, ಜಾಸ್ತಿನೇ ಇರುತ್ತೆ ಬಟ್ ತುಂಬಾ ಒಂದ್. ಇದೆ. ಹಾ. ನಾನು ರೀಸೆಂಟ್ ಆಗಿ ಇದು ಯೂನಿವೆಟ್ಸ್ ಮಾಧವ ಅಂತ ಅದನ್ನ ತೀರ್ಥಹಳ್ಳಿ, ಯುನೋ ತೀರ್ಥಹಳ್ಳಿ ಹ್ಮ್ ಶಿವಮೊಗ್ಗ ಸೈಡ್ ಇದೆ. ಸೊ ಅಲ್ಲಿ ಒಂದು 15 ಡೇಸ್ ಶೂಟ್ ಹೋಗಿದ್ವಿ. ಹ್ಮ್ ಆಲ್ಮೋಸ್ಟ್ ಆ 15 ಡೇಸ್ ಇದ್ದಿದ್ದಲ್ಲಿ ನಿಮ್ಗೆ ನೆಟ್ವರ್ಕ್ ಇಲ್ಲ, ಏರ್ಟೆಲ್ ಎಲ್ಲ ನೆಟ್ವರ್ಕ್ ಬರಲ್ಲ, ಜಿಯೋ ಎಲ್ಲೋ ಅಲ್ಲಿ ಇಲ್ಲಿ, BSNL ಒಂದೇ ನೆಟ್ವರ್ಕ್. ಹ್ಮ್ ಅಲ್ಲಂತೂ ಬಿಡೋಣ ಸ್ವಲ್ಪ, ಯಾರು ಈ ತಪ್ಪು ತಿಳ್ಕೊಬಿಡಿ. ಈಗ ಒಂಥರ ಚೆನ್ನಾಗಿ ನನ್ ಬರ್ಡೇ ಇತ್ತು ಅವತ್ತು, ಅಲ್ಲೇ ಸೆಟ್ಟಲ್ ಎಲ್ಲ ಕೇಕ್ ಎಲ್ಲ ಕಟ್ಟಾಯ್ತು. ಸೊ ಪ್ರೊಡ್ಯೂಸರ್ ಇದಾರಲ್ಲ, ಅವ್ರು ಸ್ವಲ್ಪ ತುಂಬಾ ಹೆವಿ ಡ್ರಿಂಕ್ಸ್ ಪಾರ್ಟಿ ಅವ್ರು. ಓಕೆ. ಸೊ ಅವ್ರು ಅವಾಗ ಏನ್ ಮಾಡಿದ್ರು, ನನ್ ಬರ್ಡೇ ದಿನ ಎಲ್ರಿಗೂ ಫುಲ್ ಒಂದ್ ಬ್ಯಾಸ್ಕೆಟ್ ಅಲ್ಲಿ ಹಾಕೊಂಡು ಎಲ್ರಿಗೂ ಸಪ್ಲೈ ಮಾಡ್ತಾ ಇದ್ರು. ಹ್ಮ್ ನಿಶಾಂತ್ ಬರ್ಡೇ ಇದೆ ತಗೊಳ್ಳಿ ಅನ್ನೋ ನಾನ್ ವೆಜ್ ಅಂತ ಏನೇನೋ ಎಲ್ಲ ಮಾಡಿಸಿ, ಅದೊಂಥರ ನಂಗೆ ಫನ್ನಿ ಮೂಮೆಂಟ್. ತುಂಬಾ ಅಲ್ಲಿರೋ 15 ಡೇಸ್ ತುಂಬಾ ನೇಚರ್ ಜೊತೆ ಬೆಳೆದಿನಿ. 15 ಡೇಸ್ ಹ್ಮ್ ತುಂಬಾ ಚೆನ್ನಾಗಿತ್ತು. ಅಲ್ಲಿರೋ ದಿವಸನೂ ನಂಗೆ ತುಂಬಾ ತುಂಬಾ ಫನಿ ಎಲಿಮೆಂಟ್ಸ್ ಗಳಿತ್ತು. ತುಂಬಾ ತುಂಬಾ ಹೇಳಕ್ಕಾಗಲ್ಲ. ಸೊ ಹ್ಮ್ ಸೊ ನೀವ್ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಕಾನ್ಫಿಡೆನ್ಸ್ ಮತ್ತು ಹ್ಯುಮಿಲಿಟಿ ಆಸ್ ಅನ್ ಆಕ್ಟರ್? ಬ್ಯಾಲೆನ್ಸ್ ಅಂತ ಅಂದ್ರೆ ಈಗ ಇವಾಗ ಲೈಫ್ ಅಲ್ಲಿ ಒಂದನ್ನ ಸೊ ಬೇರೆ ಏನಾದ್ರು ಸಪ್ರೇಟ್ ಆಗಿ ವರ್ಕ್ ಇರ್ಬೇಕು. ಸೊ ಇದನ್ನು ಮಾಡ್ತಾ ಇರ್ಬೇಕು. ಸೊ ಹ್ಮ್ ನಾನು ಒಂದನ್ನೇ ನಂಬ್ಕೊಂಡು ಕೂತ್ಕೋಬೇಕು ಯಾವಾಗ ಹೇಳು. ನಿನ್ಗೊಂದ್ ಒಳ್ಳೆ ಪಾತ್ರ ಸಿಕ್ಕಿ ನಿನ್ ಕ್ಯಾರೆಕ್ಟರ್ ಯಾವಾಗ ಕ್ಲಿಕ್ ಆಗುತ್ತೆ, ನಿನ್ ಮಂತ್ಲಿ ಒಂದು ಶೂಟ್ ಅಲ್ಲೇ ಒಂದು ಶೂಟಿಂಗ್ ಅಲ್ಲೇ ಅಂತ ಒಂದು 20 ಡೇಸ್ ಬಿಸಿ ಇರುತ್ತೆ ಅಂದ್ರು, ಅವಾಗ ನೀನ್ ಒಂದನ್ನೇ ನಂಬಿ ನಿನ್ ಪೂರ್ತಿ ಎಫರ್ಟ್ ಅಲ್ಲಿ ಹಾಕ್ದಾಗ ಒನ್ ಡೇ ಯಾರಾದ್ರೂ ಯಶ್ ಆಗ್ಬೋದು, ಹ್ಮ್ ಒನ್ ಡೇ ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, almost ತುಂಬಾ ಜನ ಆಗ್ತಾರೆ.
ಹೇಳಕ್ಕಾಗಲ್ಲ. ಫಸ್ಟ್ ಬಿಗಿನಿಂಗ್ ಲೈಫ್ ಅಂತ ಬಂದಾಗ ಸೈಡ್ ಅಲ್ಲಿ ಏನಾದ್ರು ಒಂದು ಬಿಸ್ನೆಸ್ ವರ್ಕ್ ಅಂತ ಇಟ್ಕೊಳ್ಳಿ. ಸೇವಿಂಗ್ಸ್ಗೂ ನಿನ್ನೊಂದು ಖರ್ಚಿಗೂ ಫಸ್ಟ್ ಅದ್ ಇರ್ಬೇಕು ಒಬ್ಬ ಆಕ್ಟರ್. ಇರ್ತಾರೆ ಮನೇಲಿ ಸಪೋರ್ಟ್ ಮಾಡೋರು ಇದ್ರೆ ಓಕೆ. ಹ್ಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಅವ್ನ್ ಮನೆಗೂ ಕಳ್ಸಿ ನಿನ್ನ ಲೈಫ್ ನೋಡ್ಕೊಂಡು ಇಲ್ಲಿ ಬಾಡಿಗೆ ಕಟ್ಟಿ ಊಟ ತಿಂಡಿ ಅದೆಲ್ಲ ಹೋಗ್ಬೇಕಂದ್ರೆ ಸಪ್ರೇಟ್ ಆಗಿ ನೀವು ವರ್ಕ್ ಮಾಡು, ಅದ್ರ ಜೊತೆ ಇದನ್ನು ಮಾಡಿ, ಅವಾಗ ಒಂದ್ ಕ್ಲೀನ್ ಆಗಿರುತ್ತೆ. ಎಸ್. ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ನಿಮ್ಮ ವರ್ಕ್ ಲೈಫ್ ಮತ್ತು ನಿಮ್ಮ ಪರ್ಸನಲ್ ಲೈಫ್? ಸರ್ ನಾನ್ ಹೇಗೆ ಅಂದ್ರೆ ನನ್ನ ವರ್ಕ್ ಏನೋ ಒಂದ್ ಬೇರೆ ವರ್ಕ್ ಮಾಡ್ತೀನಿ ಅಂದ್ರೆ ನನ್ನ ಪರ್ಸನಲ್ ಲೈಫ್ಗೆ ಅದು ಏನಾದ್ರೂ ನನ್ಗೆ ಅಡ್ಡಿ ಆಗುತ್ತೆ ಅಂದ್ರೆ ಸ್ಟಾಪ್ ಹ್ಮ್ ಮಾಡ್ತೀನಿ. ಹ್ಮ್ ಯಾಕಂದ್ರೆ ನಾನು ನಂಬ್ಕೊಂಡ್ ಬಂದಿರೋದು ನಾನು ಇದು ಸಿನಿಮಾ ಹ್ಮ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ್ದೋ ಒಂದು ಬೇರೆ ಒಂದು ವರ್ಕ್ ಇಂದ ನನ್ ಸಿನಿಮಾ ಹಾಳಾಗುತ್ತೆ ಅಂದ್ರೆ ಅದಕ್ಕೆ ನಾನು ಬರಲ್ಲ. ಸೊ ಹ್ಮ್ ಯಾವಾಗ್ಲೂ ನಾನು ಏನೋ ಮಾಡ್ತೀನಿ ಫ್ರೀಲಾನ್ಸಿಂಗ್ ಅಲ್ಲಿ ಮಾಡ್ಕೊತೀನಿ. ಹ್ಮ್ ಸೊ ಇದಕ್ಕೆ ನಂಗೆ ಡಿಸ್ಟರ್ಬ್ ಆಗ್ಬಾರ್ದು. ಹ್ಮ್ ಸೊ ಪ್ರೆಸೆಂಟ್ಲಿ ನಾನು ಹಾಗೆ ಇರೋದು. ನನ್ನ ಪರ್ಸನಲ್ಗೆ ನಾನು ಡಿಸ್ಟರ್ಬ್ ಆಗಿಲ್ಲ. ಇಂಟು ನಮ್ಮ ಅಪ್ಪ ಅಮ್ಮನೇ ಆಗ್ಲಿ, ಫ್ರೆಂಡ್ಸೇ ಆಗ್ಲಿ, ನನಗ್ ಮುಂದೆ ಬರೋ ಲವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನನ್ ಸಿನಿಮಾ ಅಂತ ಬಂದಾಗ ಯಾರಾದ್ರೂ ಮಾತಾಡ್ತಿದ್ರೆ ನಾನು ಅದಕ್ಕೆ ಒಪ್ಪಲ್ಲ. ಸೊ ಅದಕ್ಕೆ ಎಷ್ಟು ವರ್ಷ ಸ್ಯಾಕ್ರಿಫೈಸ್ ಮಾಡಿದೀನಿ ಅಂದ್ರೆ ಇದಕ್ಕೆ ನನಗೂ. ಅಬ್ಸಲ್ಯೂಟ್ಲಿ ಕರೆಕ್ಟ್ ಸರ್. ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ ನೀವು ಹೇಗ್ ನೋಡ್ತೀರಾ ಸರ್ ನಿಮ್ಮನ್ನ? ಐ ಹೋಪ್ ಇಷ್ಟು ವರ್ಷದ ನನ್ನ ಸ್ಟ್ರಗಲ್ ಆಗಿರ್ಬೋದು, ಇಷ್ಟು ವರ್ಷ ನಾನು ಏನ್ ಇಷ್ಟಪಟ್ಟು ಮಾಡಿದೆ ಸಿನಿಮಾ, ಅದು ಒಂದು ದಿನ ಆ ಒಂದು ಥಿಯೇಟರ್ ಅಲ್ಲಿ ಕೂತಿ ನಾನ್ ನೋಡ್ತಾ ಇರ್ಬೇಕಾದ್ರೆ ಅಪ್ಪ ಅಮ್ಮನ ಜೊತೆ ನಾವು ಕೂತಿ ನೋಡ್ಬೇಕಾದ್ರೆ ಅದೊಂಥರ ಹೇಗಿರುತ್ತೆ ಅಂದ್ರೆ ಅದು ಹೇಳಕ್ಕಾಗಲ್ಲ ಸೀರಿಯಸ್ಲಿ. ಎಸ್. ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ಅದು ಗೊತ್ತಾಗೋದು. ಆ ಜನ ಶಿಳ್ಳೆ ಹೊಡಿತಾ ಇರ್ತಾರೆ, ಚಪ್ಪಾಳೆ ತಟ್ಟಿರ್ತಾರೆ, ಯಾರು ಎಲ್ಲ ಈಚೆ ಹೋದಾಗ ಸುಮ್ನೆ ಅಕ್ಕಬಾಗೆ ಯಾರು ಬರೋ ಇವ್ನು ಇಷ್ಟ ಚೆನ್ನಾಗ್ ಮಾಡ್ದ, ಇಡೀ ಸಿನಿಮಾದ ಇವ್ನ ಕ್ಯಾರೆಕ್ಟರ್ ಸಕ್ಕದಾಗಿದೆ ಹ್ಮ್ ಹಂಗೇನೋ ಹೇಳ್ಕೊ ಬಂದಾಗ ಸುಮ್ನೆ ನಾನು ಅಷ್ಟೇ ಥಿಯೇಟರ್ ಮಾಡ್ಬೇಕಾದ್ರೆ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಆಗ ರಾವಣ ಅಂಡ್ ವಾಲಿ ಕ್ಯಾರೆಕ್ಟರ್ ಮಾಡಿದ್ದೆ. ಹ್ಮ್ ಸೊ ನಿದ್ದೆ ಮಾಡ್ತಾರೆ. ಅವ್ನ್ ಕಿಷ್ಕಿಂಧಾಯಣ ಅಂತ ಒಂದ್ ನಾಟಕ ನಾಟಕ ಆತರ ಬರುತ್ತೆ. ಸೊ ಬರ್ತಾ 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 ನಿದ್ದೆ ಮಾಡ್ಬಿಡ್ತಾರೆ ತುಂಬಾ ಜನ ಅದ್ರಲ್ಲಿ, ನಾನೇ ನೋಡಿದೀನಿ. ಹ್ಮ್ ಸೊ ನನ್ನ ಪಾತ್ರ ಯಾವಾಗ ಎಂಟ್ರಿ ಆಯ್ತು, ಮಲಗಿದ್ದವ್ರು ಹಿಂಗ್ ಮಲಗಿದ್ರು, ಕಂಡ್ಬಿಟ್ರು. ಮುಗಿದ ತಕ್ಷಣ ಯಾರ್ ಸರ್ ಅವ್ರು ಸಕಲ ಅಪ್ಪ ಇಲ್ಲಿ ಕೂತಿದಾರ, ಇಲ್ಲಿ ಪಕ್ಕದಲ್ಲಿ ಇದ್ದವಪ್ಪ, ಯಾರ್ ಸರ್ ಆ ಹುಡ್ಗ ಅಷ್ಟ್ ಚೆನ್ನಾಗ್ ಮಾಡ್ದ, ಸಕ್ಕದಾಗ್ ಮಾಡ್ದ, ತುಂಬಾ ಇಷ್ಟ ಆಯ್ತು ಅಂದಾಗ ನಮ್ ತಂದೆ ತಾಯಿಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಹ್ಮ್ ಸೊ ಆಸೆ ಇದೆ ಥಿಯೇಟರ್ ಕರ್ಕೊಂಡು ಹೋಗಿ ಆ ಒಂದು ರೆಸ್ಪಾನ್ಸ್ ಕೇಳಕ್ಕೆ. ಎಸ್. ವೇಟ್ ಅಮೇಜಿಂಗ್. ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. So, what was your inner voice when you saw Rajini? ವಾವ್. ಯಾಕಂದ್ರೆ ಆ ರಜನಿ ಸರ್ ಬ್ಯಾಂಗ್ಳೂರಲ್ಲಿ ಟಿಕೆಟ್ ಕಂಡಕ್ಟರ್ Hmm. ಆಗ Hmm. ಆಗ ಅವ್ರ ಲೈಫಲ್ಲಿ ಆಗ ಟಿಕೆಟ್ ಅಂತ ಹೇಳ್ಕೊಂಡ್ ಬರ್ತಾ ಬರ್ತಾ ಅಲ್ಲೇ ಆಕ್ಟಿಂಗ್ ಎಲ್ಲ ಮಾಡಿ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಿದ್ರಂತೆ. ದೆನ್ ಅವರು ನಮ್ ಕನ್ನಡದಲ್ಲಿ ಏನೂ ಆಗ್ಲಿಲ್ಲ. ಸೊ ತಮಿಳ್ ಇಂಡಸ್ಟ್ರಿಗೆ ಹೋದ್ರು. ತಮಿಳ್ ಇಂಡಸ್ಟ್ರಿಗೆ ಹೋದಾಗ ಅಲ್ಲೂ ತುಂಬಾ ಜನ ಅವಮಾನ ಮಾಡಿದ್ದಾರೆ. Hmm. ಯಾವ ಅವರೇ ಹೇಳಿದಾರೆ ಒಂದ್ ಸ್ಟೇಜ್ ಅಲ್ಲಿ, ಯಾವ ಕ್ಯಾರೆಕ್ಟರ್ ಅದು ಇದು ಕೊಡಲ್ಲ, ನೀನ್ ಹೋಗೋ ನೀನ್ ಸುಮ್ನೆ ಅಂತ. ಇದೇ ತರ ಅದು ಏನೋ ಒಂದು ರೋಡ್ ಇದೆ, ಹೆಸರು ಹೇಳಿ ಮರ್ತಿದೀನಿ. ಅದೇ Hmm. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಇದ್ರಂತೆ. ಒಂದು ದಿನ ಯಾವ ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ನನ್ನ ಹಿಂಗ್ ಕಳ್ಸಿದ್ರು, Hmm. ಇದೇ ಪ್ರೊಡಕ್ಷನ್ ಹೌಸ್ ಅವ್ರ ಮುಂದೆ ಅಂಬಾಸಿಡರ್ ಕಾರ್ ಫೇಮಸ್, ಆ ಅಂಬಾಸಿಡರ್ ಕಾರಲ್ಲಿ ಬಂದು ಇಳಿದು ನಾನ್ Hmm. ಕಣ ರಜನಿಕಾಂತ್ ಹೇಳ್ತೀನಿ ಅಂತ ಅವ್ರು ಮ್ಯಾನಿಫೆಸ್ಟ್ ಮಾಡಿ ಹೋಗಿದ್ರು. Hmm. ಆಫ್ಟರ್ 5 years 4 years ಅಂಬಾಸಿಡರ್ ಕಾರ್ ಒಬ್ಬ ಡ್ರೈವರ್ Wow. 555 ಸಿಗರೇಟ್ ಅನ್ಸುತ್ತೆ, 555 ಸಿಗರೇಟ್ ಇಟ್ಕೊಂಡು ಅದೇ ಪ್ರೊಡಕ್ಷನ್ ಹೌಸ್ ಹೋಗಿ ಅವ್ನು ಕರೆದಿ, ನಾನ್ ರಜನಿಕಾಂತ್ ಅಂತ ಹೇಳಿ ಆ ಸಿಗರೇಟ್ ಹೊಡ್ಕೊಂಡು ತೆಗಿಯೋ ಕಾರಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದ್ರು. ಸೀರಿಯಸ್ ಅದಂತ ನಂಗೆ ಗೂಸ್ ಬಂಪ್ಸ್ ಆಗುತ್ತೆ ನಂಗೂ ಸೀರಿಯಸ್ಲಿ. ಇವಾಗ ಬರ್ತಿದೆ. ಸೊ ಅವ್ರು ಅವಾಗ ಆಲ್ಮೋಸ್ಟ್ 675+ ಅನ್ಸುತ್ತೆ ಅವ್ರಿಗೆ. ಇವತ್ತು Hmm. ಒಬ್ಬ 1000 crores ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅವ್ರಿಗಿರೋ ವ್ಯಾಲ್ಯೂ ಏನಂತ. ಸೊ Hmm. ನಾವಾಗ ನಮ್ಗೆ ಏನಾಗುತ್ತೆ, ನಾವ ಇನ್ಸ್ಪೈರ್ ಆಗ್ಬೇಕು. ನಾವು ರಜನಿ ಸರ್ ಆಗಕ್ಕಾಗಲ್ಲ, ನೀನ್ ನಿಶಾಂತ್ ಆಗು,
ನೀವು ಚೇತನ್ ಆಗಿ. ಸೊ ನಾವ್ ಏನೇ ಆದ್ರೂ ಒಬ್ರಿಂದ ಇನ್ಸ್ಪೈರ್ ತಗೋಬೇಕು ಲೈಫ್ ಅಲ್ಲಿ. ಹ್ಮ್ ನಾನ್ ನೋಡ್ದಂಗೆ ಆಲ್ಮೋಸ್ಟ್ 100 ಅಲ್ಲಿ 60-70% ಹ್ಮ್ ಮಿಡಲ್ ಕ್ಲಾಸ್ ಇಂದ ಬಂದವರೇ ಇವತ್ತು ರಿಚ್ ಆಗಿರೋರು. ಹ್ಮ್ ಸಿನಿಮಾದಲ್ಲಿ ದುಡ್ಡಿಟ್ಟಿರೋರು ಎಲ್ಲ ಮುಂದೆ ಬರ್ತೀನಿ ಅಂದ್ರೆ ಆಲ್ಮೋಸ್ಟ್ 30% ನೋಡ್ಬೋದು. ಅವರು ಹ್ಮ್ ಸ್ಟ್ರಗಲ್ ಪಟ್ಟೆ ಪಟ್ಟಿರ್ತಾರೆ ಜನಗಳನ್ನ ಸಂಪಾದನೆ ಮಾಡ್ಕೋಬೇಕಲ್ಲ. ಆಲ್ಮೋಸ್ಟ್ ನೀವು ಲೆಕ್ಕ ಹಾಕಿದ್ರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗನೆ ಇವತ್ತು ಹ್ಮ್ ತುಂಬಾ ಒಳ್ಳೆ ಸ್ಟ್ಯಾಂಡ್ ಅಲ್ಲಿ ನಿಂತಿರೋದು. ಹ್ಮ್ ಕರೆಕ್ಟ್ ಸರ್. ಸೊ ಯಾರ್ಯಾರು ಸ್ಟ್ರಗಲ್ ಮಾಡಿರ್ತಾರೋ, ಚಾಲೆಂಜಸ್ ಫೇಸ್ ಮಾಡಿರ್ತಾರೋ, ಆ ನೋಡ್ತಾರಲ್ವಾ ಆ ಸ್ಟ್ರಗಲ್ನ, ಆ ಕಷ್ಟನ, ಅವರೇ ಮುಂದೆ ಬರ್ತಾರೆ. Exactly. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ನಂಗೆ ಸ್ಟ್ರಗಲ್ ಬೇಡ, ಎಲ್ಲ ಖುಷಿ ಬೇಕು ನಂಗೆ, ಎಲ್ಲ ನಾನು ಸ್ವೀಟ್ ಸ್ಪಾಟ್ ಅಲ್ಲಿ ಎಲ್ಲ ಇದ್ದಿ ಬರ್ಬೇಕು ನನ್ ಮೇಲೆ, ಅದ್ ಆಗಲ್ಲ ಅಲ್ವಾ ಸರ್? ಸೊ ಯಾರು ಕಷ್ಟ ಪಟ್ಟಿರ್ತಾರೆ ಅದೇ ಲೈಫ್. ಇಲ್ಲಾಂದ್ರೆ ಏನ್ ಲೈಫ್ ಇಲ್ಲ, ಕಷ್ಟ ಇಲ್ಲ, ಬರೀ ಖುಷಿ ಖುಷಿ ಅಂದ್ರೆ ಅದ್ ಲೈಫ್ ಇಲ್ಲ ನನಗ್ ಅನ್ಸುತ್ತೆ. ನಂಗೆ ಯಾವಾಗ ಕಷ್ಟ ಬರುತ್ತೋ ನಂಗೆ ಅವಾಗೆ ಖುಷಿ ಆಗುತ್ತೆ, ನಂಗೆ ಅವಾಗೆ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು ಅವಾಗೆ ಅನ್ಸುತ್ತೆ ನನ್ಗೆ ಸರ್. ನೀವು ಆ, ಏನ್ ನಾನ್ ಸೀರಿಯಸ್ ನಿಮ್ಗೊಂದು ಹೇಳೋದೆ ಸರ್. ಇವತ್ತು ನೀವು ಒಂದು ಚಿಕ್ಕದಾಗ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಮಾಡ್ತಾ ಇರೋದು ಪಾಡ್ಕಾಸ್ಟ್. ಹ್ಮ್ ಒನ್ ಹ್ಮ್ ಡೇ ಬರುತ್ತಲ್ವಾ ನೀವು ಒಂದು ಸ್ಟುಡಿಯೋ ತಗೊಂಡು ಡೈರೆಕ್ಟ್ ಹೌದು. ಆಗಿ ಇಂಟರ್ವ್ಯೂ ಮಾಡೋ ಆಗುತ್ತೆ. ಡೆಫಿನೆಟ್ಲಿ ಆಗೇ ಆಗುತ್ತೆ. ನೀವು ಹಠ ಬಿಟ್ಟಿರಲ್ಲ, ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದಿರಲ್ಲ. ಸೀರಿಯಸ್ ಅಲ್ಲಿ ಆಗುತ್ತೆ. ಅವತ್ತೇನೋ ಅದ್ ಚೆನ್ನಾಗಿದ್ದಾಗ ಸೀರಿಯಸ್ ನೀವು ಇದ್ದೇ ಬಂದು ಇನ್ನೊಂದ್ಸಲಿ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇವಾಗ ನಾವು ARR, ಅಕ್ಷರೋ ರಕ್ಷತಿ ರಕ್ಷಿತಾಹ ಫಿಲಂ ಬಗ್ಗೆ ಮಾತಾಡೋಣ ಸರ್. ಸೊ ನಿಮಗೆ ಈ ಕ್ಯಾರೆಕ್ಟರ್, ಅದಕ್ಕಿನ್ನ ಮೊದಲು ನಿಮಗೆ ಹೇಗ್ ಸಿಕ್ತ ಸರ್ ಈ ಅಪಾರ್ಚುನಿಟಿ? ಆಪರ್ಚುನಿಟಿ ರಕ್ಷಿತ್ ಸರ್ ನನ್ ಪಾಸ್ ಒಂದು 10 years ಮೇಲೆ ನನ್ ಪರಿಚಯ. ಹ್ಮ್ ಸೊ ನನ್ ಬ್ಯಾಂಗ್ಳೂರ್ ಬಂದಾಗ್ಲೂ ಅಷ್ಟೇ, ನಾನು ತುಂಬಾ ಸ್ಟ್ರಗ್ಲಿಂಗ್ ಲೈಫ್ ಇದ್ದಾಗ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ನಾನು ಕಾಲ್ ಮಾಡಿದಾಗ ಬೆಂಗಳೂರು ತುಂಬಾ ದೊಡ್ಡದು, ಯಾರಿಗೆ ಹೋದ್ರು ತುಂಬಾ ಭಯ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಹೋದಾಗ. ಸೊ ಸ್ವಲ್ಪ ನೋಡ್ಕೊಂಡಿದ್ರು, ಏನೇ ಇದ್ರು ನನ್ ಕಾಲ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಈ ತರ. ಅಟ್ಲೀಸ್ಟ್ ಕಾಲ್ ಮಾಡೋ ಹೇಳೋರ್ ಬೇಕಲ್ಲ. ಹ್ಮ್ ಸೊ ಅವ್ರು ನನ್ಗೆ ಅದೇ ಹೇಳಿದ್ದು ಅವತ್ತಿಂದ. ಸೊ ಅವ್ರು ಸಿನಿಮಾ ಮಾಡಿದಾಗ್ಲೂ ಅಷ್ಟೇನೆ, ನೀನು ಆಡಿಷನ್ ಕೊಡ್ಬೇಕು, ನಿನ್ ಗೊತ್ತು ಅಂತ ನಿನ್ಗೆ ನಾನು ಫ್ರೀ ಆಗಿ ಕೊಡಲ್ಲ. ನಾನು ನಿನ್ ಆಡಿಷನ್, ನೀನ್ ಆಕ್ಟಿಂಗ್ ನೋಡ್ಬೇಕಲ್ಲ ನಾನು, ಹ್ಮ್ ಅದಕ್ಕೆ ನಾನು ಸುಮ್ಮನೆ ಕೊಟ್ಬಿಡ್ಲಿ ಅಲ್ವಾ. ಸೊ ಅದೇ ತರ ಅವ್ರು ಕರೆದ್ರು, ಆಡಿಷನ್ಸ್ ಕೊಟ್ಟೆ. ಸೊ ಅದರಲ್ಲಿ ಹ್ಮ್ ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರ್, ನೀವು ಸೆಲೆಕ್ಟ್ ಆದ್ರಿ ಅಂತ? ಅದೊಂಥರ ನಿಜ, ಒಂಥರ ವಂಡರ್ಫುಲ್ ಮೂಮೆಂಟ್. ನನ್ಗೆ ಸುಮ್ನೆ ಒಂದ್ ಸ್ವಲ್ಪ ಬೇಜಾರಾಗಿತ್ತು, ಕೂತಿದ್ದೆ ಹ್ಮ್ ಕಾರಿಡಾರ್ ಕೂತಿರ್ಬೇಕಾದ್ರೆ ಒಂದ್ ಕಾಲ್ ಬಂತು. ಹ್ಮ್ ಕಾಲ್ ಬಂದು ಈ ತರ ಕಾಲ್ ಮಾಡಿ ಈ ತರ ಸೆಲೆಕ್ಷನ್ ಆಗಿದ್ದೀರಾ. ಸೊ ಹ್ಮ್ ನಾನ್ ಮಾಡ್ತಿರೋ ಕ್ಯಾರೆಕ್ಟರ್ಗೆ 5 ಜನ ಇದ್ರು. ಹ್ಮ್ 5 ಜನ ಶಾರ್ಟ್ ಲಿಸ್ಟ್ ಆಗಿದ್ರು. 5 ಜನನು ಕರ್ಸಿ 5 ಜನನು ಆಕ್ಟ್ ಮಾಡಿಸಿದ್ರು. ಲೈಕ್ ಯಾರು ನಾನು ಅನ್ಕೊಂಡಿದ್ದೆ, ನನ್ಗೆ ಆಲ್ಮೋಸ್ಟ್ ಒಂದು ನಂಬಿಕೆ ಇತ್ತು, ಎಲ್ಲೋ ಒಂದ್ ಮೂಲೆಯಲ್ಲಿ ನಂಬಿಕೆ ಇತ್ತು. ಇನ್ನು ನಂದರ ನೀನು 4 ಜನ ಕಾಂಪಿಟೇಟರ್ ಇದ್ದಾರೆ, ಹ್ಮ್ ನನ್ಕಿಂತ ಬೆಸ್ಟ್ ಮಾಡಿದ್ರು. ಹ್ಮ್ ಸೊ ಜಸ್ಟ್ ಏನಿದ್ರು ಎಕ್ಸಾಮ್ ಬರೋದ್ ಬಂದ್ಬಿಡ್ಬೇಕಷ್ಟೇ, ತಲೆ ಕೆಡ್ಸ್ಕೋಬಾರ್ದು. ಹ್ಮ್ ಸೊ ನಂಬಿಕೆ ಇರ್ಬೇಕಷ್ಟೇ ಏನೋ ಆಗುತ್ತೆ ಅಂತ. ಕಾಲ್ ಮಾಡಿ ಈ ತರ ಸೆಲೆಕ್ಟ್ ಆಗಿದ್ದೀರಾ ಅಂದ್ಬಿಟ್ಟು ನಂಗೆ ಸಮ್ ಕ್ಲಿಪ್ಸ್ ಎಲ್ಲ ಕಳಿಸಿ. ಸೊ ಅಲ್ಲಿಂದ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು. ಹ್ಮ್ ತುಂಬಾ ಖುಷಿ ಆಯ್ತು. ಸೊ ಈ ರೋಲ್, ಈ ಫಿಲಂ ಅಲ್ಲಿ ಸರ್ ಅಸುರ, ಆಮ್, ಹೇಗೆ ಚೇಂಜ್ ಆಯ್ತು ಸರ್ ನಿಮ್ಮ ಆಕ್ಟಿಂಗ್ ಜರ್ನಿ? ಇದು ನನಗೆ ತುಂಬಾ ಡ್ರೀಮ್ ಇತ್ತು, ಈ ತರ ಕ್ಯಾರೆಕ್ಟರ್ ಮಾಡ್ಬೇಕು. ಹ್ಮ್ ನಾನ್ ಲಾಸ್ಟ್ ಡಿಸೆಂಬರ್ ಅಲ್ಲೇ ನಾನ್ ಹ್ಮ್ ಬರೆದಿಟ್ಟಿದ್ದೆ, ನಾನ್ ಹಾ, ನೆಕ್ಸ್ಟ್ ಇಯರ್ ಅಂತ ಬಂದ್ರೆ ನಾನ್ ಈ ತರ ಮಾಡ್ಬೇಕು, ನಾನ್ ಈ ತರ ಪಾತ್ರನೇ, ಆಟಿಟ್ಯೂಡ್, ಸ್ವಾಗ್, ಈ ತರ ಕ್ಯಾರೆಕ್ಟರ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಹ್ಮ್ ನಾನು ಐ ಡೋಂಟ್ ನೋ ಅದು ಟ್ರೂ ಆಯ್ತು ಸೀರಿಯಸ್ಲಿ. ನಂಗೆ ಅಲ್ಲಿ ಮಾಡಿದಾಗ ನಿಜ ನನ್ಗೆ ಇಷ್ಟ, ಅಯ್ಯೋ ನಾನು ಇಷ್ಟಪಟ್ಟಿರೋ ಕ್ಯಾರೆಕ್ಟರ್ ಸಿಕ್ತಲ್ಲ, ತಿಂದ ಹಾಕ್ಬಿಡ್ಬೇಕು ಈ ಸಲ ಕ್ಯಾರೆಕ್ಟರ್ನ. ತುಂಬಾ ಜನ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ಬೇಕು, ಏನಾದ್ರು ಮಾಡಿ ಬೆಟರ್ 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 ಕೊಡೋಣ ಅಂತ. ತುಂಬಾನೇ ಆ ಕ್ಯಾರೆಕ್ಟರ್ಗೋಸ್ಕರ ಇನ್ನೊಬ್ರು ಸಪೋರ್ಟ್ ತಗೊಂಡ್ ನಾನು, ಅವ್ರು ಹಿಂಗ್ ಮಾಡು ಹಂಗ್ ಮಾಡು ಅಂತೆಲ್ಲ ಆ ತರ ಆಗಿರೋದು. ಮ್ಯಾನಿಫೆಸ್ಟ್ ಆಯ್ತು ಸರ್, ನೀವ್ ಏನ್ ಹಾ, ಅನ್ಕೊಂಡಿದ್ದೀರಾ ಅಂತ ಯೂನಿವರ್ಸ್ ಕೇಳ್ತು ನಿಮ್ಗೆ yes. ಏನ್ ಬೇಕಂತ. ಸೂಪರ್ ಸರ್, ಅಮೇಝಿಂಗ್. ನಿಮ್ಮ ಡೈರೆಕ್ಟರ್
ಹೇಗಿದ್ರು ಸರ್? ಹೇಗೆ ಶೇಪ್ ಮಾಡಿದ್ರು ಈ ಪ್ರಾಜೆಕ್ಟ್ ನ? ಹೇಗೆ ಎಲ್ಲ ಆಯ್ತು ಸರ್? ಒಬ್ಬ ಡೈರೆಕ್ಟರ್ಗೆ ಒಂದು ಕ್ವಾಲಿಟಿ ಅನ್ನೋದು ಇರ್ಬೇಕು. ಹ್ಮ್. 1 ಕೋಟಿ ಕೊಟ್ರು ಹ್ಮ್. ಸಿನಿಮಾ ಹೇಗ್ ತೆಗಿತಾರೆ, ಅವ್ರಿಗೊಂದು ಇಷ್ಟು ಬಜೆಟ್ ಕೊಟ್ರು ಸಿನಿಮಾ ಹೇಗ್ ತೆಗಿತಾರೆ ಅಂತ. ಒಬ್ಬ ಗೊತ್ತಿಲ್ಲದೆ ಇರೋ 1 ಕೋಟಿ ಕೊಟ್ಟು ಸಿನಿಮಾ ತೆಗಿ ಅಂದ್ರೆ ಶಾರ್ಟ್ ಮೂವಿನೇ ಮಾಡೋದು. ಹ್ಮ್. ಸೊ ಡೈರೆಕ್ಟರ್ಗೆ ಒಂದು ನಾಲೆಡ್ಜ್ ಅನ್ನೋದು ಇರ್ಬೇಕು. ನನ್ಗೆ ಏನೋ ತುಂಬಾ ಇಯರ್ ಇಂದ ರಕ್ಷಿತ್ ಸರ್ ಗೊತ್ತು, ಅವ್ರ ಸ್ಟ್ರಗ್ಲಿಂಗ್ ಲೈಫ್ ಏನಂತ ಗೊತ್ತು. ಬಿಫೋರ್ ಶ್ರೀನಿ ಸರ್ ಜೊತೆ ವರ್ಕ್ ಮಾಡ್ತಿದ್ರು ಅವರು. ಅವ್ರ ಪ್ಯಾಷನ್ ನನ್ಗೆ ಗೊತ್ತು. ಅವ್ರ ಸಿನಿಮಾದಲ್ಲಿ ಏನೋ ಮಾಡ್ತೀನಿ ಅನ್ನೋ ಸ್ಟ್ರಾಟಜಿ ಏನು ಯೂಸ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಹ್ಮ್. ಬಟ್ ಅವ್ರ ಸಿನಿಮಾನ ಮೋಲ್ಡ್ ಮಾಡೋದ್ರಲ್ಲ ಕ್ಲೀನ್ ಆಗಿ ಒಂದು ಇಷ್ಟು ದಿನ ಶೂಟ್ ಅಲ್ಲಿ, ಅದ್ ನನ್ ಸೀರೀಸ್ ತುಂಬಾ ಖುಷಿ ಆಯ್ತು. ಸೆಟ್ ಹೋಗ್ಬೇಕಾದ್ರೆ ಆಗ್ಲಿ ಪ್ರತಿಯೊಂದು ಶಾರ್ಟ್ ನ ನೋಡ್ತಾ ಇದ್ರು. ಅದ್ ಕರೆಕ್ಟ್ ಆಗಿ ಬರೋಗಿಲ್ಲ, ಇನ್ನೊಂದು ನೋಡ್ಕೋಬೇಕು. ಹ್ಮ್. ವರ್ಕ್ಶಾಪ್ ಅಲ್ಲೂ ಅಷ್ಟೇನೆ, ಅವ್ರು ಡೈರೆಕ್ಟ್ ಹೋಗ್ಲಿಲ್ಲ, ವರ್ಕ್ಶಾಪ್ ಮಾಡಿದ್ರು. ವರ್ಕ್ಶಾಪ್ ಅಲ್ಲಿ ಏನಾದ್ರು ಚೇಂಜಸ್ ಇತ್ತ, ಓಕೆ ಸ್ವಲ್ಪ ನಿಮಿಷ ಹಿಂಗ್ ಮಾಡಿ ನೋಡಿ ಹೆಂಗಿರುತ್ತೆ ನೋಡೋಣ, ಹಂಗ್ ಮಾಡಿ ನೋಡಿ ಹೆಂಗಿರುತ್ತೆ ನೋಡೋಣ. ಅದೊಂದು ಡೈರೆಕ್ಟ್ ಒಂದು ಪ್ಯಾಷನ್ ಇರ್ಬೇಕು. ಅದಿದ್ದಾಗ್ಲೇನೆ ಆ ಒಂದು ಸಿನಿಮಾ ತುಂಬಾ ಬ್ಯೂಟಿ ಆಗಿ ಬರೋದು. ನೀವ್ ಅವ್ರಿಗೆ ಸೋನಿ ಅಲೆಕ್ಸಾ ಕೊಟ್ರು ಒಂದೇನೆ, ಹ್ಮ್. FX3 ಕೊಟ್ರು ಒಂದೇನೆ. ಹೌದು. ಸೊ ಹ್ಮ್. ದೇ ಹ್ಯಾವ್ ಒಂದ್ ಐಡಿಯಾ, ನಾನು ಹ್ಮ್. ಹಿಂಗ್ ಕೊಟ್ರು ನಾನು ಹಂಗ್ ತೆಗಿತೀನಿ, ಹಿಂಗ್ ಕೊಟ್ರು ಹಿಂಗ್ ತೆಗಿತೀನಿ ಅಂತ. ಹ್ಮ್. ಅಷ್ಟೇ. ಅದು ಇಂಪಾರ್ಟೆಂಟ್. ಸೊ ಎಷ್ಟ್ ದಿನ ಶೂಟ್ ಇತ್ತು ಸರ್? ಸೊ ಆ ಶೂಟ್ ಅಲ್ಲಿ ಏನೇನ್ ಆಯ್ತು ಸರ್? ಹೇಗಿತ್ತು? ಹೇಗೆ ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ಸರ್. ನಾನು ಆಲ್ಮೋಸ್ಟ್ ನಂದು ಇದ್ದಿದೆ ಆಲ್ಮೋಸ್ಟ್ ಒನ್ ಡೇ ಶೂಟ್ ಇತ್ತು. ಒನ್ ಡೇ 2 ಡೇ, 1.5 ಡೇ ಇತ್ತು ಕಾಲ್ ಶೀಟ್. ಅವರು 3 ಡೇಸ್ ಆಲ್ಮೋಸ್ಟ್ ಸಿನಿಮಾ ಮುಗಿಸಿದ್ರು. ನಾನ್ ಬಿಫೋರ್ 3 ಡೇಸ್ ಅಂತ ನೋಡಿದ್ದೆ ಶಂಕರ್ ನಾಗ್ ಸರ್. ಹ್ಮ್. 3 ದಿನದಲ್ಲಿ ಇಡೀ ಸಿನಿಮಾ ಎಲ್ಲ ಮುಗಿಸಿ ತೆಗ್ದಿದ್ರು. ಸೊ ಇದನ್ನ ಒಂದ್ ಬ್ರೇಕ್ ಮಾಡೋಣ. ಸೊ ಅವ್ರಂಗ್ ನಾವ್ ಮಾಡಕ್ಕಾಗಲ್ಲ ಶ್ರೀ ಸರ್ ಜೊತೆ. ಸೊ ನಮ್ಮ ಶಂಕರ್ ನಾಗ್ ಸರ್ ಹತ್ರ ಮಾಡಕ್ಕಾಗಲ್ಲ ಆತರ. ಓಕೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ರು. 3 ದಿನ ನಿದ್ದೆ ಇಲ್ದೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿ 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 ಆಲ್ಮೋಸ್ಟ್ ಸಿನಿಮಾನೇ ಮುಗಿಸಿದ್ರೆ ಅಂದ್ರೆ ಹ್ಮ್. ಸೂಸೈಡ್ ಮಾಡ್ಬೇಕಲ್ಲ ನಾವು. ಹೌದು, 3 ದಿವಸದಲ್ಲಿ ಖಂಡಿತ. ಇಡೀ ಸಿನಿಮಾ ಅದು ಹೌದು, ತುಂಬಾ ಖಂಡಿತ. ಡಿಫಿಕಲ್ಟ್ ಆಕ್ಚುಲಿ. ತುಂಬಾ ಹ್ಮ್. ಖುಷಿ ಆಗತ್ತೆ ನೋಡಿದ್ರೆ ಮೈಸೂರಲ್ಲಿ ಇಂತ ಟ್ಯಾಲೆಂಟೆಡ್ಸ್ ಇದಾರೆ ಅಂತ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಎಸ್, ಖಂಡಿತ. ಸೊ ಆಡಿಯನ್ಸ್ ಕಮೆಂಟ್ ಅಲ್ಲಿ ಹಾಕಿ ಕಂಗ್ರ್ಯಾಚುಲೇಷನ್ಸ್ ಅಂತ, ಆಲ್ ದ ಬೆಸ್ಟ್ ಅಂತ. ಸೊ ಇವಾಗ ಸರ್, ಸಾಂಗ್ ಶೂಟ್ ಹೇಗಿತ್ತು ಸರ್? ನೈಸ್. ಸಾಂಗ್ ಶೂಟ್ ಈಗ ಜೆಸ್ಪರ್ ಕರೆಂಟ್ಸ್ ಜೊತೆ ಅವ್ರದ್ದೇ ಸಾಂಗ್ಸ್ ಆಡ್ಸಿದ್ದಾರೆ. ಇನ್ನೊಂದು ಒಬ್ರ ಹತ್ರ ಆಡ್ಸಿದ್ರೆ ನಾನ್ ಕೇಳ್ದಂಗೆ ಸಾಂಗ್ ತುಂಬಾ ಚೆನ್ನಾಗ್ ಬಂದಿದೆ ಅಂತಂದ್ರು. ನೋಡ ಈ ಮಂತ್ ಅಲ್ಲಿ ಅವರು ರಿಲೀಸ್ ಮಾಡೋಣ ಅಂತ ಇದ್ದಾರೆ, ನೆಕ್ಸ್ಟ್ ಹ್ಮ್. ಮಂತ್ ಅಲ್ಲಿ. ಹ್ಮ್. ತುಂಬಾ ಚೆನ್ನಾಗ್ ಬಂದಿದೆ, ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗ್ ಬಂದಿದೆ. ಹ್ಮ್. ಫೇಮಸ್ ಸಿಂಗರ್ ಅವರು. ಹಾ, ಕರೆಕ್ಟ್. ಸೊ ನಾನ್ ನೋಡ್ದಂಗೆ ರಕ್ಷಿತ್ ಸರ್ ಬಗ್ಗೆ ನಂಗೆ ತುಂಬಾ ನಂಬಿಕೆ ಇದೆ. ಅವ್ರು ಏನಾದ್ರು ಮಾಡ್ತಿದಾರೆ ಅದ್ರ ಹಿಂದೆ ಸಾವಿರ ಅರ್ಥ ಇರುತ್ತೆ. ಹೌದು. ಯಾಕಂದ್ರೆ ನೋಡಿದೀನಿ ಅವ್ರು ಏನೋ ಒಂದ್ ಮಾಡ್ತಿದಾರ, ಅದ್ರ ಹಿಂದೆ ತುಂಬಾ ಅರ್ಥ ಇರುತ್ತೆ, ತುಂಬಾ ಬೆನಿಫಿಟ್ಸ್ ಇರುತ್ತೆ. ಏನೋ ಹ್ಮ್. ಒಂದ್ ಮಾಡ್ತಿದ್ರೆ ಅಂದ್ರೆ ತುಂಬಾ ಥಿಂಕ್ ಮಾಡಿ ಮಾಡಿರ್ತಾರೆ ಅದು. ಎಸ್. ಈ ಫಿಲಮ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಒಂದು ಪವರ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ರೋಲ್. ಸೊ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಫಿಲಮ್ ರಿಲೀಸ್ ಆದ್ಮೇಲೆ? ನನ್ನ ಗುರ್ತಿಟ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ ಕ್ಯಾರೆಕ್ಟರ್ ಹಂಗಿದೆ. ಹ್ಮ್. ಆ, ತುಂಬಾ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಹ್ಮ್. ಅವ್ರ ಮಧ್ಯ ಟೀಚರ್ಸ್ ಇರ್ತಾರೆ, ಹೀರೋ ಅವರೆಲ್ಲ ಇರ್ತಾರೆ. ಅವ್ರ ಮುಂದೆ ಬಂದು ಫುಲ್ಲು ಆಟಿಟ್ಯೂಡ್ ಸ್ವಾಗ್ ಒಂದು ಏನಾದ್ರು ನೋಡ್ತೀನಿ ಅಂದ್ರು, ನನ್ನ ನನ್ನ ಪಾಯಿಂಟ್ ಆಫ್ ವ್ಯೂ ಅದು ಒಂಥರ ಕಷ್ಟ. ನಾ ಏನಾದ್ರು ಒಂದ್ ನೋಡ್ತೀನಿ ಅಂದ್ರೆ, ಜಸ್ಟ್ ನಾ ಏನೋ ಒಂದ್ ತಗೊಂಡ್ರು ನನ್ಗೆ ಏನೋ ಜಸ್ಟ್ ಈ ಮೊಬೈಲ್ ಪಿಕ್ ಮಾಡಿದೆ ನನ್ಗೆ ಇದು ಕಸಾನೆ. ಸೊ ಹಿಂಗ್ ಹ್ಮ್. ಥ್ರೋ ಮಾಡ್ತೀನಿ ಅದನ್ನ. ಆತರ ನನ್ ಕ್ಯಾರೆಕ್ಟರ್. ಹ್ಮ್. ಸೊ ಯಾರಿಗೂ ಏನಾದ್ರು ನಾನು ಟಚ್ ಮಾಡಿದ್ರು ನನ್ ಕೈ ತೊಳಿ, ನೀರ್ ತೊಳಿ, ಕೈ ತೊಳಿ ಹ್ಯಾಂಡ್ ವಾಶ್ ಮಾಡ್ತೀನಿ ಅಷ್ಟೇ. ಸೊ ನನ್ ಕ್ಯಾರೆಕ್ಟರ್ ಆತರ ಬರುತ್ತೆ. ಐ ಹೋಪ್ ಜನಕ್ಕೆ ಇದು ಇಷ್ಟ ಆಗ್ಬೋದೇನೋ ಅಂತ. ಇಷ್ಟ ಆಗುತ್ತೆ ಪಕ್ಕ, ತುಂಬಾ ಹೌದು, ಇಷ್ಟ ಇಷ್ಟ ಆಗುತ್ತೆ. ಆಗುತ್ತೆ. ಎಸ್. ಸೊ ಈ ಸ್ಟೋರಿ, ಈ ಸ್ಕ್ರೀನ್ ಪ್ಲೇ ಸರ್, ಈ ಮೂವಿಯಲ್ಲಿ ಎಷ್ಟು ಯೂನಿಕ್ ಸರ್ ಬೇರೆ ಫಿಲಮ್ಸ್ ಕಂಪೇರ್ ಮಾಡಿದ್ರೆ? ಈ ಜನರೇಷನ್ ಫಿಲಮ್ ಇದು. ನಾನ್ ನೋಡ್ದಂಗೆ ಅವರು ಒಂದು ಕಂಟೆಂಟ್ ಇಟ್ಕೊಂಡ್ರು. ಹ್ಮ್. ಇದರಲ್ಲಿ ಕಂಟೆಂಟ್ ಇಟ್ಕೊಂಡೆ ಒಂದು ಸಿನಿಮಾ ಈ ಇಯರ್ ಒಳಗಡೆ ಬಂದ್ರೆ ಈ ಕಂಟೆಂಟ್ ವರ್ಕ್ ಆಗುತ್ತೆ ಈ ಜನರೇಷನ್ಗೆ. ಹ್ಮ್.
ಈ ಜನರೇಷನ್ ಗೊತ್ತಾಗಿ ಆಗುತ್ತೆ ಅಂತ ಅದನ್ನ ಫಸ್ಟ್ ತಲೆ ಇಟ್ಕೊಂಡ್ರು. ಸೊ ಹ್ಮ್ ಅವ್ರು ಬರ್ದಿರೋ ಡೈಲಾಗ್ಸ್ ಗಳಾಗಿರ್ಬೋದು ಅದೆಲ್ಲ ನೋಡ್ತಾ ಬರ್ತೀನಲ್ಲ, ಪಕ್ಕ ಈಗಿನ ಜನರೇಷನ್ಗೆ ಸೂಟ್ ಆಗುತ್ತೆ ಅಂತ ಅರ್ಥ ಆಯ್ತು. ಸೊ ಅದೊಂದು ತಲೆ ಇಟ್ಕೊಂಡೆ ನಾನು. ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ವರ್ಕ್ ಆಗುತ್ತೆ. ಹ್ಮ್ So, journey of an actor and director struggle ಅಲ್ಲಿ ಬರುತ್ತೆ ಸರ್, ಸ್ಟ್ರಗಲ್ ಮತ್ತು ಸ್ಯಾಕ್ರಿಫೈಸ್. ಸೊ ವಾಟ್ ಹ್ಯಾಸ್ ದ ಜರ್ನಿ ಟಾಟ್ ಯು ಪರ್ಸನಲಿ? ಸೊ ಆಕ್ಚುಲಿ ಏನಂದ್ರೆ, ಒಬ್ಬ ಡೈರೆಕ್ಟರ್ ಆಗ್ಲಿ ಒಬ್ಬ ಆಕ್ಟರ್ ಆಗ್ಲಿ, ಸೊ ಅನ್ಕೊಂಡಿರ್ತಾರೆ ನನ್ನ ವಿಷನ್ ಹಿಂಗಿರುತ್ತೆ. ಹ್ಮ್ ಸಮ್ ನಾನು ಈಗ ರೀಸೆಂಟ್ ಆಗಿ ಜಸ್ಟ್ ನಾನು ನೋಡಿದ್ದು, ನನ್ನ ಗೊತ್ತಿರೋ ತುಂಬಾ ಪರಿಚಯದವ್ರೆ, ಅವ್ರದೊಂದು ಹ್ಮ್ ಸಿನಿಮಾ ನಡೀತಾ ಇತ್ತು, ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ರು. ಹ್ಮ್ ಎಲ್ಲ ಆಗಿ ಆಲ್ಮೋಸ್ಟ್ ಒಂದು 5-6 ಡೇಸ್ ಶೂಟ್ ಮುಗಿಸಿದ್ರು. ಒಂದು 10 lakhs ಅವರು ಖರ್ಚಾಗಿತ್ತು. ಹ್ಮ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು, ಮೇಕಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿತ್ತು. ನಾವೊಂದು ಪ್ರೊಡ್ಯೂಸರ್ ಮುಂದೆ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಿದ್ರ, ಯಾಕಿದಲ್ಲ ಅಂತ ಏನೋ ಸ್ವಲ್ಪ ಜಗಳ ಆಗಿ ಅವನ ಹತ್ರ ಇರೋ ಕೋ ಡೈರೆಕ್ಟರ್ ಬಂದು, "ಇಲ್ಲ ಸರ್, ನಾನು ಈ ಪ್ರೆಸಿಡೆಂಟ್ ಸಿನಿಮಾ ಮುಗಿಸ್ಬಿಟ್ಟು ನನಗೆ ಕೊಟ್ಬಿಡಿ." ಹ್ಮ್ ಅವ್ನು 2 ವರ್ಷದ ಕನ್ಸದು. 2 ವರ್ಷ ನಾವು ರಿಸರ್ಚ್ ಮಾಡಿ ಕಂಟೆಂಟ್ ಎಲ್ಲ ಬರ್ಕೊಂಡು ಈಗಿನ ಇದಕ್ಕಂತೆಲ್ಲ ಬರ್ಕೊ ಬಂದಿದ್ದ. 2 ನಿಮಿಷಕ್ಕೆ ಬಂದ್ ಜೊತೆಲಿರೋಣ ಹಾಳು ಮಾಡ್ತಾರೆ. ಹೇಗೆ ಅನ್ಸುತ್ತೆ ಹೇಳಿ? ಒಬ್ಬ ಪ್ರೊಡ್ಯೂಸರ್ ಇಟ್ಕೊಂಡ್ ಬರೋದಿದೆ, ಅದೆಷ್ಟು ಕಷ್ಟ ಗೊತ್ತಾ? ಹೌದು. ಹಂಗಾಗೋಗುತ್ತೆ ಲೈಫಲ್ಲಿ. ಸೊ ನಾ ಅದಕ್ಕೆ ಅವ್ರಿಗೆ ಹೇಳಿದೆ, ಓಕೆ ಆಗೋದೆಲ್ಲ ಒಳ್ಳೇದಕ್ಕೆ ವೆಯ್ಟ್ ಮಾಡಿ. ಇವತ್ ಹ್ಮ್ ಮತ್ತೆ ಇವಾಗ ಪ್ರೊಡ್ಯೂಸರ್ ಅಪ್ರೋಚ್ ಹೋಗಿ ಒಂದು ಒಳ್ಳೆ ಸಿನಿಮಾ ಐ ಹ್ಮ್ ಡೋಂಟ್ ನೋ, ಇವಾಗ ಕಾಲ್ ಮಾಡೋ ಮುಗಿದ್ಮೇಲೆ. ಸೊ ಅಷ್ಟೇನೆ, ಒಂದು ಹೋಯ್ತಾ ನೆಕ್ಸ್ಟ್ ಬೆಟರ್ ಸಿಗುತ್ತೆ. ಸೊ ಹ್ಮ್ ಡೈರೆಕ್ಟರ್ಗಳು ಆಕ್ಟರ್ ಗಳಿಗೆ ಇದೇ ಥಿಂಕ್ ಮಾಡ್ಬೇಕು. ಹ್ಮ್ ಒಂದು ಹೋಯ್ತಾ ಹಾಕಿ, ನಿಂಗ್ ಟ್ಯಾಲೆಂಟ್ ಇದೆ ಅಲ್ವಾ, ನಿಂಗ್ ಹ್ಮ್ ಗೊತ್ತಾನೆ ಸಿನಿಮಾ ಏನಂತ, ನೀನ್ ಹೌದು. ಮಾಡ್ತೀಯಲ್ವಾ, ನಿಂಗ್ ಗೊತ್ತು ತಾನೆ, ಯಾಕೆ ಇದ್ರ ಗೊತ್ತೀಯಾ, ಬಾ ನೆಕ್ಸ್ಟ್ ಬಾ, 1 ವರ್ಷ ವೇಟ್ ಮಾಡ್ಬಾ, ಇನ್ನೊಂದ್ಸಲಿ ಮಾಡು. ಅಮೇಜಿಂಗ್ ಸರ್. ARR ಫಿಲಮ್ ಅಲ್ಲಿ ಸರ್ ನಿಮ್ಮ ರೋಲ್ ಏನಾನ ಕಷ್ಟ ಆಯ್ತಾ ನಿಮ್ಗೆ ಪ್ಲೇ ಮಾಡಕ್ಕೆ? ಮ- ಹೇಗಿತ್ತು? ಖುಷಿ ಆಯ್ತು, ಹ್ಮ್ ಕಷ್ಟ ಅನ್ಸಿಲ್ಲ, ತುಂಬಾ ಖುಷಿಯಿಂದ ಮಾಡಿದೆ. ಯಾಕಂದ್ರೆ ನಾನ್ ತುಂಬಾ ಇಷ್ಟಪಟ್ಟಿರೋ ಪಾತ್ರ, ನನ್ಗೆ ಹಿಂಗೆ ಇರ್ಬೇಕಂತ ನಾನ್ ಬರ್ದಿಟ್ಟಿದ್ದೆ. ಅದು ನನಗೆ ಸಿಕ್ಕಾಗ ತುಂಬಾ ಖುಷಿ ಆಯ್ತು ನನಗೆ. ಸೊ ನಾನು ನನ್ ಇರೋ ಕಾಸ್ಟ್ಯೂಮ್ ಆಗಿರ್ಬೋದು, ಇರೋ ನೋಡಿ, ನೋಡಿ ಸಿನಿಮಾದಲ್ಲಿ ನೋಡಿ, ನಾನು ನೋಡ್ತೀನಿ. ಸೀರಿಯಸ್ಲಿ ನೀವು ಖುಷಿ ಎಸ್, ಪಡ್ತೀರಾ. ಹೌದು ಖಂಡಿತ. ಸೊ ಇವಾಗ ಹೇಗಿತ್ತು ಆ ಎನ್ವಿರಾನ್ಮೆಂಟ್, ಆ ಬಾಂಡಿಂಗ್ ಹೇಗ್ ಬಿಲ್ಡ್ ಮಾಡಿದ್ರು ಸರ್ ನಿಮ್ಮ ಟೀಮ್ ಅಲ್ಲಿ ಈ ಫಿಲಮ್ ಅಲ್ಲಿ? ಸೊ ನನ್ಗೆ ಇನ್ವಾಲ್ವ್ಮೆಂಟ್ ಅದೆಲ್ಲ ತುಂಬಾ ಖುಷಿ ಆಯ್ತು. ಟೆಕ್ನಿಷಿಯನ್ಸ್ ಹಿಡಿದು ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಎಲ್ಲ ಹೋದ ತಕ್ಷಣ ತುಂಬಾ ಚೆನ್ನಾಗಿ ಪರಿಚಯ ಆಯ್ತು. ಡೈರೆಕ್ಟರ್ ಸರ್ ಮುಂಚೆ ಒಂದನ ಗೊತ್ತು, ಹ್ಮ್ ಅಲ್ಲಿ ಹೋದಾಗ ಡೈರೆಕ್ಟರ್ ಆಗಿರ್ಬೇಕು. ಸೊ ಹ್ಮ್ ಈಚೆ ಏನಿದ್ರು ಫ್ರೆಂಡ್ಶಿಪ್, ಬ್ರದರ್ಸ್, ಈಚೆ ಹೌದು. ತಪ್ಪು ಮಾಡ್ದಂದ್ರೆ ಇರ್ಲೇಬೇಕಲ್ಲಿ. ಹ್ಮ್ ಸೊ ನಂಗೆ ತುಂಬಾ ಖುಷಿ ಆಯ್ತು ಆ ಸಿನಿಮಾದಲ್ಲಿ ವರ್ಕ್ ಮಾಡಿ, ಸೀರಿಯಸ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಔಟ್ಪುಟ್ ವೇಟ್ ಮಾಡ್ತಾ ಇದ್ದೀನಿ. ಹಾ, ಹೌದು ಸರ್. ಸೊ ಆಡಿಯನ್ಸ್, ನಾನು ಬರ್ತೀನಿ ಫಿಲಂ ನೋಡಕ್ಕೆ, ನೀವು ಬನ್ನಿ ಎಲ್ಲಾರು ಜೊತೆಗೆ ನೋಡೋಣ ಫಿಲಂ. ಸೊ ಹೇಗೆ ಅಂತ ನೋಡೋಣ, ಚೆನ್ನಾಗಿರುತ್ತೆ. ಬಟ್ ಬನ್ನಿ, ರಿಯಲ್ ಆಗಿ ನೋಡೋಣ. ಇದೆಲ್ಲ ನಮ್ಮ ಇಮ್ಯಾಜಿನೇಷನ್ ಚೆನ್ನಾಗಿರುತ್ತೆ ಅಂತ ಗೊತ್ತು, ನಮಗ್ ಚೆನ್ನಾಗಿರುತ್ತೆ ಅಂತ. ಬಟ್ ನೀವು ಬನ್ನಿ, ನಾನು ಬರ್ತೀನಿ, ಜೊತೆಗೆ ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ನಾವು ಲಾಸ್ಟ್ ಪಾರ್ಟ್ ಬಂದ್ರೆ, ಅದು ರ್ಯಾಪಿಡ್ ಫೈರ್ ಕ್ವಶನ್ಸ್, ಒನ್ ರೌಂಡ್. ಸೊ ಆರ್ ಯು ಎಕ್ಸೈಟೆಡ್ ಸರ್? ಹಾ, Yeah. So, ಕೋರ್ಸ್. yeah. What is your dream role? ಡ್ರೀಮ್ ರೋಲ್ ಲೈಕ್, ನಂಗೊಂದು ಡ್ರೀಮ್ ರೋಲ್ ಇದೆ. ಒಂದು ಸೈಕೋ ಕ್ಯಾರೆಕ್ಟರ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಅದು ಆಲ್ಮೋಸ್ಟ್ ಜನಗಳಿಗೆ ನನ್ ಥಿಯೇಟರ್ ಆಕ್ಟ್ ಮಾಡಿದಾಗ ಯಾರಪ್ಪ ಇವನು ಅಂತ ಹೇಳ್ಬೇಕು, ಆ ಬಾಯ್ ಅವ್ರಿಗೆ ಬಂತು ಅಂದ್ರೆ ನಾನು ಆ ಕ್ಯಾರೆಕ್ಟರ್ ಮಾಡಿರೋದಕ್ಕೆ ಒಂದು ನನ್ ಗೆದ್ದೆ ಅಂತ. ಸೊ ಆ ಮಾಡ್ತೀನಿ ತರ ಸರ್. ಒಂದು ಕ್ಯಾರೆಕ್ಟರ್ ಮಾಡಕ್ಕೆ ತುಂಬಾ ಆಸೆ ಇದೆ. ನೋಡೋಣ ಮುಂದೆ. Theater or films? ಥಿಯೇಟರ್ ಇಂದ ಫಿಲ್ಮ್ಸ್ ಬಂದನೆ ಬೆಸ್ಟ್. Hmm. One word to describe yourself. ನಾನು ಯಾವತ್ತೂ ಹಠ ಬಿಟ್ಟಿಲ್ಲ. Hmm. ಸೋತಿದೀನಿ, ಸೋತಾಗ ಕುಗ್ಗಿಲ್ಲ. ನನ್ನ ಲೈಫಲ್ಲಿ ಏನೋ ಮಾಡ್ತೀನಿ ಅನ್ನೋ ಹಠ ಇದೆ. ನಾನು ಯಾವತ್ತು ಹಠದಿಂದ ಬದುಕೋನು, ಇವತ್ತು ಹಾಗೆ ಇದೀನಿ, ಮುಂದೆನೂ ಹಿಂಗೆ ಇರ್ತೀನಿ. Ah. Most
challenging role till now? ಚಾಲೆಂಜಿಂಗ್ ರೋಲ್ ರೀಸೆಂಟ್ ಆಗಿ ಒಂದು ಶಾರ್ಟ್ ಮೂವಿ ಮಾಡಿದೆ. ಅದ್ ನನ್ ಮಾಡಿರೋ ನನ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ದೆ. ಕನ್ನಡ, ಉರ್ದು, ಹಿಂದಿ ಮಿಕ್ಸ್ ಮಾಡಿ ಮಾತಾಡ್ಬೇಕಂತ ಪ್ರಾಕ್ಟೀಸ್ ತಪ್ಪಿದ್ದೆ. ಸೊ ನಾನು ಪ್ರಾಕ್ಟೀಸ್ ಮಾಡ್ಬೇಕು ದಿನ. ಪ್ರಾಕ್ಟೀಸ್ ಮಾಡಿದ್ರೇನೆ ಅಲ್ಲೊಂದು ಪರ್ಫೆಕ್ಟ್ ಬರೋದು. ಸೊ ನಂಗೆ ಸ್ವಲ್ಪ ಆತರ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಮಾತಾಡೋದು ಸ್ವಲ್ಪ ನನ್ಗೆ ಡಿಫಿಕಲ್ಟ್ ಅಂತ ಅನಿಸ್ತು. ಸೊ Favorite movie of all time? KGF 1, KGF 2. Action or emotional scenes? Best the action scenes. One actor you wish to work with? Yes, sir. Coffee or tea during shoots? ಕಾಫಿ ಟೀ ಅಷ್ಟಾಗಿ ಕುಡಿಯಲ್ಲ. ಮಾರ್ನಿಂಗ್ ಏನ್ ಸೆಟ್ ಹೋದಾಗ ಓಕೆ, ಆಫ್ಟರ್ ಬ್ರೇಕ್ಫಾಸ್ಟ್ ಕಾಫಿ ಸ್ವಲ್ಪ. Early morning shoots or night shoots? ಸ್ವಲ್ಪ ಕಷ್ಟ ಹೇಳಕ್ ಆಗಲ್ಲ. ಸೊ ಎರಡೂನು ಎಕ್ಸೆಪ್ಟ್ ಮಾಡ್ಲೇಬೇಕಾಗುತ್ತೆ. Favorite food? ಫುಡ್ ಬಿರಿಯಾನಿ. Wow, amazing sir. Thank you so much sir. ಇವತ್ತು So much. ಚೆನ್ನಾಗಿತ್ತು ಸರ್ ನಿಮ್ಮನ್ನ ಇಂಟರ್ವ್ಯೂ ಮಾಡಲು ಮತ್ತು ನಿಮ್ಮ ವ್ಯೂಸ್ ನಿಮ್ಮ ಥಾಟ್ಸ್ ಎಲ್ಲ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ Thank you so much. ನಿಮ್ಮ ಲಾಸ್ಟ್ ಮೆಸೇಜ್ ನನಗೆ ಮತ್ತು ನಮ್ಮ ಆಡಿಯನ್ಸ್ಗೆ. ನಿಮ್ಗೆ ನಾನೊಂದು ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೀವು ಒಂದು ಐ ಡೋಂಟ್ ನೋ ಯುವರ್ ಏಜ್. 18. 18. ವಾವ್, ನೈಸ್. ಸೀರಿಯಸ್ಲಿ ನಿಮ್ಮ ಏಜ್ಗೆ ನೀವು ಇಲ್ಲಿವರೆಗೂ ನೀವು ಏನು ಮಾಡ್ಕೊಂಡು ಬಂದಿದ್ದೀರಾ ನಾನು ನೋಡ್ದೆ. ಜಸ್ಟ್ ನೆನ್ನೆ ಇನ್ಸ್ಟಾ ಎಲ್ಲ ಚೆಕ್ ಮಾಡ್ತಾ ಇದ್ದೆ, ಯೂಟ್ಯೂಬ್ಸ್ ಎಲ್ಲ ನೋಡ್ದೆ. ನೈಸ್. 18 ಇಯರ್ಸ್ಗೆ ಇಷ್ಟೆಲ್ಲ ಮಾಡ್ಕೊಂಡು ಬರ್ತಿದ್ರಾ. ಡೆಫಿನೆಟ್ಲಿ ಒಂದು 22, 23 ಇಲ್ಲ 21 ಬರೋಷ್ಟು ನಿಮ್ದೊಂದು ಸ್ಟುಡಿಯೋ ಓಪನ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸ್ಟುಡಿಯೋದಲ್ಲಿ ಇವತ್ತು ಏನಿದೆ ಒಂದು ಸಬ್ಸ್ಕ್ರೈಬ್ಸ್ ನಿಮ್ದು ಇನ್ನು ಬೆಳೀತಾ ಬೆಳೀತಾ ಒಂದು 100K, 1 lakh, 2 lakhs ಆಗ್ಲಿ ಆಗುತ್ತೆ. ಥ್ಯಾಂಕ್ ಯು ಸರ್. ಸೀರಿಯಸ್ಲಿ ಮುಂದೆ ತುಂಬಾ ಚೆನ್ನಾಗಿರ್ತೀರಾ. ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀರಾ. ಖುಷಿ ಆಗುತ್ತೆ ನೋಡಿದ್ರೆ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಡಿಯನ್ಸ್ ಕೇಳ್ಬೇಕಂದ್ರೆ ಫಸ್ಟ್ ಹಠ ಬಿಡಬೇಡಿ. ಯಾಕಂದ್ರೆ ಲೈಫಲ್ಲಿ ಬ್ಯಾಂಗ್ಳೂರ್ ಬಂದಾಗ ತುಂಬಾ ಸ್ಟ್ರಗಲ್ ಪಟ್ಬಿಟ್ಟಿದ್ದೀನಿ. ರಿಲೇಟಿವ್ ಮನೇಲಿ ಇದ್ದೆ. ಸೊ ನಂಗೆ ಮನೇನೂ ಇರ್ಲಿಲ್ಲ ಆಗ. ನನ್ಗೆ ಅದು ಸಿನಿಮಾ ಆಫೀಸ್ ಹೋಗಿ ವರ್ಕ್ ಮಾಡಿ ಅಲ್ಲಿ ಐ ಡೋಂಟ್ ನೋ. ನಾನು ಸೀರಿಯಸ್ ಹಿಂಗೆ ಹೇಳ್ಕೊತಿದೀನಿ. ನಾನು ಹೇಳ್ಕೋಬೇಕು ಅಂತಲ್ಲ. ನಮ್ ಡ್ಯಾಡಿ ಇನ್ನರ್ ವೇರು ನನ್ ಮುಟ್ಟಿಲ್ಲ. ಓಕೆನಾ. ಸೊ ನಾನು ಅಲ್ಲಿ ಮುಟ್ಟಿ ಇನ್ನೊಬ್ರದ್ದು ನಾನು ವಾಶ್ ಮಾಡಿ ಮನೆ ಕ್ಲೀನ್ ಮಾಡಿ ವಾಶ್ರೂಮ್ ತೊಳೆದಿ ಆಲ್ಮೋಸ್ಟ್ 2 years ನಾನು ಬ್ಯಾಂಗ್ಳೂರ್ ನಾನು ಅಂತ ನನ್ ನೆಲೆಯಾಗಿ ನನ್ ಸ್ವಂತ ಮನೆ ಮಾಡಕ್ಕೆ 2 years ಆಯ್ತು. ನನ್ಗೆ ಅವ್ರ ಮನೇಲೇ ಇದ್ದೆ, ಆಫೀಸಲ್ಲಿ ಇದ್ದೆ. ಅವ್ರೇನ್ ಕೇಳಿದ ವರ್ಕ್ ಮಾಡ್ತಿದ್ದೆ, ಅಡಿಗೆ ಮಾಡ್ತಾ ಇದ್ದೆ. ಸೊ ನಾನು ಒಂದೇ ಸಲ ಸಿಕ್ಕಿಲ್ಲ ಇದೆಲ್ಲ. ಇಷ್ಟೆಲ್ಲ ನಾನು ಕಷ್ಟಪಟ್ಟೆ ಮುಂದೆ ಬಂದಿರೋದು. ಮನೆ ಕ್ಲೀನ್ ಮಾಡೋದಾಗ್ಲಿ ಅದೆಲ್ಲ ಮನೇಲೆಲ್ಲ ಮಾಡ್ಸ್ತಿರಲ್ಲ. ರಾಜನ್ ತರ ನೋಡ್ಕೊಂಡಿರ್ತಾರೆ ಮನೇಲಿ. ಅಮ್ಮ ಪ್ಲೇಟ್ ಹಾಕ್ಬಿಟ್ಟೆ ತಿನ್ಸ್ತಿದ್ರ. ಆತರ ಎಲ್ಲ ಇತ್ತು. ಒಂದೇ ಸಲ ಎಲ್ಲಾ ಕಟ್ಟಾದಾಗ ಹುಷಾರಿಲ್ಲ ಅಂದಾಗ ನೀನೇ ನೋಡ್ಕೋಬೇಕು. ಹೊಟ್ಟೆ ಹಸ್ದಾಗ್ಲೂ ನೀನೇ ತಿನ್ಬೇಕು. ಸೊ 2 years ತುಂಬಾ ಕಷ್ಟಪಟ್ಬಿಟ್ಟೆ. ಆ 2 years ಅಲ್ಲಿ ನಾನು ಮನ್ಸ್ ಚೇಂಜ್ ಮಾಡ್ಕೊಂಡು ಮೈಸೂರು ಹೋಗ್ಬೋದಿತ್ತು. ಮಾಡ್ಲಿಲ್ಲ. ವೈಟ್ ಮಾಡೋಣ. ಇದೆಲ್ಲ ಮುಂದೆ ನಿಮ್ಗೆ ಬೇಕು. ಇದನ್ನೆಲ್ಲ ಹೇಳ್ಕೋಬೇಕಂದ್ರೆ ಬೇಕು. ವೈಟ್ ಮಾಡು. ಅದಕ್ಕೆ ಇವತ್ತು ಓಕೆ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀನಿ ನಾನು. ಅವತ್ತು ನಾನು ಸೋತಿರೋ ಹೋಗ್ಬೋದಿತ್ತು. ಸೋಲಿಲ್ಲ. ನಿಂತಿದ್ವಿ. ಒಂದೇ ಬರೋ ಆಡಿಯನ್ಸ್ಗೂ ಆಕ್ಟರ್ಸ್ಗೂ ಇದೆ ನಾನು ಹೇಳೋದು. ಈ ತರ ಬರುತ್ತೆ, ಕಷ್ಟಗಳು ಬರುತ್ತೆ. ಅನುಭವಿಸಿ, ಫೀಲ್ ಮಾಡಿ, ಎಂಜಾಯ್ ಮಾಡಿ. ಮುಂದೆ ಒಂದಿನ ಹೇಳ್ಕೋಬೇಕಲ್ಲ. ಈಗ ಅದು ಬೇಕು, ನಿಮ್ಗೆ ಅದು ಬೇಕು. ಸೊ ಒಂದೇ ಹೇಳೋದು, ಒಳ್ಳೇದಾಗ್ಲಿ. ಸಿನಿಮಾ ಬರ್ಬೇಕಂದ್ರೆ ಕಲ್ಸ್ಕೊಂಡ್ ಬನ್ನಿ. ಏನು ಕಲಿದೇ ಬರಬೇಡಿ, ಕಲ್ಸ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಮತ್ತು ನಮ್ಮ ಆಡಿಯನ್ಸ್ ವಂಡರ್ಫುಲ್ ಮೆಸೇಜ್ ಕೊಟ್ಟಿದ್ದೀರಾ. ನಿಮ್ಮ ಮೈಂಡ್ ಸೆಟ್ ಫುಲ್ ಪವರ್ಫುಲ್ ಆಗಿದೆ ಸರ್. ನಾವು ಕಲ್ತ್ಕೋಬೇಕು ಆ ಮೈಂಡ್ ಸೆಟ್. ನೀವು ಹೇಗ್ ವರ್ಕ್ ಮಾಡ್ತೀರಂತ ಸ್ವಲ್ಪ ಹೇಳ್ಕೊಟ್ಟಿದ್ದೀರಾ. ಬಟ್ ಜಾಸ್ತಿ ನೀವು ಹೇಳ್ಕೊಡ್ಬೇಕು ನಮಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸಿಗೋಣ ಆದಷ್ಟು ಬೇಗ.
ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಆಡಿಯನ್ಸ್, ನಾನು ಬರ್ತೀನಿ, ನೀವು ಬನ್ನಿ. ಅಕ್ಷರು ರಕ್ಷತಿ ರಕ್ಷಿತಾ ಫಿಲಂ ನೋಡಕ್ಕೆ ರಿಲೀಸ್ ಆಗುತ್ತೆ ಥಿಯೇಟರ್ ಅಲ್ಲಿ. ಸೊ ಬನ್ನಿ, ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.